ಇದೆ. ಅದು ಶಂಕುಸ್ಥಾಪನೆಯೊಂದಿಗೆ ಆರಂಭ ಆಗಲಿ, ನಮ್ಮ ಸ್ವಾಮೀಜಿಯವರೇ ಅದಕ್ಕೆ ಆಗಮಿಸಿ ಶಂಕುಸ್ಥಾಪನೆಯನ್ನು ನೆರವೇರಿಸುವಂತೆ ಆಗಲಿ ಅಂತ ಈ ಸಂದರ್ಭದಲ್ಲಿ ಆಶಿಸ್ತಾ ಅವರಿಬ್ಬರ ಒಂದು ಸಮುದಾಯದ ಪರಗಾದ ಒಂದು ಕಾಳಜಿಗೆ ಧನ್ಯವಾದಗಳನ್ನು ಕೂಡ ತಿಳಿಸ್ತಾ, ಆತ್ಮೀಯ ಸದ್ಧರ್ಮ ಬಂಧುಗಳೇ, ಒಂದು ಪ್ರಕಟಣೆ ಇದೆ. ಅದರ ನಂತರದಲ್ಲಿ ನಾವಿಬ್ಬರೂ ಸ್ವಾಮೀಜಿಯವರ ಮಂಗಲ ಆಶೀರ್ವಾಚನಕ್ಕೆ ತೆರಳೋರಿದ್ದೇವೆ. ಇದೇ ಫೆಬ್ರವರಿ 1ನೇ ತಾರೀಕಿಂದ 6ನೇ ತಾರೀಕಿನವರೆಗೆ ಗುಡಿಗೇರಿಯಲ್ಲಿ ಪಂಚಕಲ್ಯಾಣ ಕಾರ್ಯಕ್ರಮ ಆಯೋಜನೆ ಆಗಿದೆ. ಅಲ್ಲಿಯ ಸಮಾಜ ಬಾಂಧವರು ಇಲ್ಲಿಗೆ ಆಗಮಿಸಿದ್ದಾರೆ. ದಯಮಾಡಿ ತಾವೆಲ್ಲ ತಮ್ಮ ತನುಮನ ಧನಗಳ ಸಹಕಾರವನ್ನು ನೀಡೋದ್ರೊಟ್ಟಿಗೆ ಅವರ ಪಂಚಕಲ್ಯಾಣ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅಂತ ಅವರು ಕೋರಿಕೊಂಡಿದ್ದಾರೆ. ಅದೇ ರೀತಿ ನಿಮ್ಮೆಲ್ಲರಿಗೆ ತಿಳಿದಿದೆ, ಶ್ರವಣಬೆಳಗೊಳದಿಂದ ಬರುವಂತಹ ಗುಮ್ಮಟವಾಣಿ ಪತ್ರಿಕೆ, ಅದು ಜೈನ ಸಮಾಜದ ಮುಖವಾಣಿಯಂತೆ ಸಮುದಾಯದ ಎಲ್ಲ ಕಾರ್ಯಕ್ರಮಗಳನ್ನು ಹೊತ್ತು ತರುತ್ತೆ. ಇದೀಗ ನಮ್ಮ ವೇದಿಕೆಯಲ್ಲಿ ವಿರಾಜಮಾನರಾಗಿರುವಂಥ ಪರಮಪೂಜ್ಯ ಸ್ವಾಮೀಜಿಯವರೇ ಅದರ ಪ್ರಧಾನ ಸಂರಕ್ಷಕರು ಕೂಡ ಆಗಿದ್ದಾರೆ, ಸಂಪಾದಕರು ಕೂಡ ಆಗಿದ್ದಾರೆ. ಆ ಗುಮ್ಮಟವಾಣಿ ಏನು ಒಂದು ಪತ್ರಿಕೆಗೆ ಚಂದಾದಾರರಾಗ ಬಯಸುವವರು 8660118443 ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಪತ್ರಿಕೆಯನ್ನು ತರಿಸ್ಕೊಳ್ಬೋದು. ಮತ್ತು 2026ನೇ ಗುಮ್ಮಟವಾಣಿ ಕ್ಯಾಲೆಂಡರ್ ಯಾರಿಗೆ ಅವಶ್ಯಕತೆ ಇದೆ, ಅದು ದಾವಣಗೆರೆಯ ಮಂಜು ಪಂಡಿತ್ ಅವರ ಬಳಿ ಜಿನಮಂದಿರದಲ್ಲಿ ಲಭ್ಯವಿದೆ. ಎಲ್ಲ ನಮ್ಮ ಸಮುದಾಯದ ಒಂದು ಧಾರ್ಮಿಕ ವಿಚಾರಗಳೊಟ್ಟಿಗೆ ಅದು ಪತ್ರಿಕೆ ಬರುತ್ತೆ, ಕ್ಯಾಲೆಂಡರ್ ಕೂಡ ಬರುತ್ತೆ. ದಯಮಾಡಿ ತಾವೆಲ್ಲರೂ ಕೂಡ ಅದನ್ನು ಪಡ್ಕೊಳ್ಳಿ ಅಂತ ಹೇಳ್ತಾ, ಆತ್ಮೀಯ ಸದ್ಧರ್ಮ ಬಂಧುಗಳೇ, ಈ ಒಂದು ಪರಮ ಪೂಜ್ಯ ಶ್ರೀ ಕ್ಷೇತ್ರ ಶ್ರವಣಬೆಳಗೊಳ ದಿಗಂಬರ ಜೈನ ಮಹಾಸಂಸ್ಥಾನ ಮಠದ ಪರಮಪೂಜ್ಯ ಸ್ವಾಮೀಜಿಯವರ ಮಂಗಲಾಪುರ ಪ್ರವೇಶ ಮತ್ತು ಭಗವಾನ್ ಶ್ರೀ 1008 ಕಲ್ಪದ್ರುಮ ಆದಿನಾಥ ತೀರ್ಥಂಕರರ ಜಿನಮಂದಿರದ 12ನೇ ವಾರ್ಷಿಕ ಪೂಜಾ ಮಹೋತ್ಸವದ ಪಾವನ ಸಾನ್ನಿಧ್ಯವನ್ನು ದಯಪಾಲಿಸಿರುವಂಥ ಶ್ರೀ ಕ್ಷೇತ್ರ ಹೊಂಬುಜ ಜೈನ ಮಠದ ಪರಮಪೂಜ್ಯ ಜಗದ್ಗುರು ಸ್ವಸ್ತಿ ಶ್ರೀ ಡಾಕ್ಟರ್ ದೇವೇಂದ್ರ ಕೀರ್ತಿ ಭಟ್ಟಾರಕ ಪಟ್ಟಾಚಾರ್ಯವರ್ಯ ಮಹಾಸ್ವಾಮೀಜಿಯವರಿಗೆ ನಮ್ಮೆಲ್ಲರ ಪರವಾಗಿ ಅನಂತಾನಂತ ಭಕ್ತಿಪೂರ್ವಕ ತ್ರಿವಾರ ಇಚ್ಛಾಮಿಗಳನ್ನು ಸಮರ್ಪಿಸುತ್ತಾ, ನಿಮ್ಮದು ಫಸ್ಟ್ ಆದ್ಮೇಲೆ ಆಯಿತು. ಸ್ವಾಮೀಜಿಯವರ ಆದೇಶ ಇದೆ. ಇವತ್ತು ಪುರಪ್ರವೇಶದೊಂದಿಗೆ ಬಂದಿರುವಂಥ ಬೆಳಗುಳ ಸ್ವಾಮೀಜಿಯವರೇ ಫಸ್ಟ್ ಮಾತಾಡಲಿ ಅಂತ ಅವರ ಒಂದು ಕಿರು ಪರಿಚಯವನ್ನು ಶ್ರೀಯುತ ಕೋಮಲ್ ಕುಂದಪ್ಪರವರು ಮಾಡಿಕೊಡ್ತಾ ಇದ್ದಾರೆ. ತದನಂತರ ಇದೇ ಪ್ರಥಮ ಬಾರಿಗೆ ಕರ್ನಾಟಕದ ಮಧ್ಯ ಕೇಂದ್ರ ಬಿಂದು ವಾಣಿಜ್ಯ ನಗರಿ ದಾವಣಗೆರೆಗೆ ಮಂಗಲಾಪುರ ಪ್ರವೇಶದೊಂದಿಗೆ ಆಗಮಿಸಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವಂಥ ಪರಮ ಪೂಜ್ಯ ಸ್ವಾಮೀಜಿಯವರು ತಮ್ಮ ಮಂಗಲ ಆಶೀರ್ವಚನವನ್ನು ದಯಪಾಲಿಸ್ತಾರೆ. ಎಲ್ಲರಿಗೂ ಜಯ ಜಿನೇಂದ್ರ. ಇವತ್ತಿನ ದಿನ ದಾವಣಗೆರೆ ಬೆಣ್ಣೆ ನಗರಲ್ಲಿ ಶ್ರವಣಬೆಳಗೊಳ ಜೈನ ಮಠದ ಉತ್ತರಾಧಿಕಾರಿ ಸ್ವಸ್ತಿ ಶ್ರೀ ಆಗಮಕೀರ್ತಿ ಭಟ್ಟಾರಕ ಸ್ವಾಮೀಜಿಯವರ ಕಿರುಪರಿಚಯವನ್ನು ನಾನು ಮಾಡಲಿದ್ದೇನೆ. ಇವರು ಪೂರ್ವಾಶ್ರಮದ ಹೆಸರು ಶ್ರೀ ಆಗಮ ಇಂದ್ರ, ಜನ್ಮಸ್ಥಳ ಸಾಗರ ನಗರ, ಶಿವಮೊಗ್ಗ ಜಿಲ್ಲೆ, ಜನ್ಮ ದಿನಾಂಕ 26/2/2001. ತಂದೆಯ ಹೆಸರು ಶ್ರೀ ಅಶೋಕ್ ಕುಮಾರ್ ಇಂದ್ರ, ಸಾಗರ ನಗರ, ಶಿವಮೊಗ್ಗ ಜಿಲ್ಲೆ. ತಾಯಿಯ ಹೆಸರು ಶ್ರೀಮತಿ ಅನಿತಾ ಅಶೋಕ್ ಕುಮಾರ್ ಇಂದ್ರ. ವಿಳಾಸ ಜೈನ ಮಂದಿರ, ನೆಹರು ಮೈದಾನ, ಸಾಗರ, ಶಿವಮೊಗ್ಗ ಜಿಲ್ಲೆ. ಪ್ರಾಥಮಿಕ ಶಿಕ್ಷಣ ರೋಟರಿ ಹಿರಿಯ ಪ್ರಾಥಮಿಕ ಶಾಲೆ ಸಾಗರ. ಪ್ರೌಢಶಿಕ್ಷಣ MJN ಪೈ ಪ್ರೌಢಶಾಲೆ ಸಾಗರ. ಪದವಿ ಪೂರ್ವ ಶಿಕ್ಷಣ SDM PU ಕಾಲೇಜ್ ಉಜಿರೆ, ದಕ್ಷಿಣ ಕನ್ನಡ ಜಿಲ್ಲೆ. ಪದವಿ BCom ಆಗಿದೆ. BCom ಆಗಿ LB ಆ್ಯಂಡ್ SBS ಕಾಲೇಜ್ ಸಾಗರದಲ್ಲಿ. ಪ್ರಶಿಕ್ಷಣ ತರಬೇತಿ NCC ಕೆಡೆಟ್ B ಮತ್ತು C ಪ್ರಮಾಣ ಪತ್ರ ಹೊಂದಿದ್ದಾರೆ. ಗಣಕಯಂತ್ರ ಶಿಕ್ಷಣ ಬೇಸಿಕ್ ಆ್ಯಂಡ್ 41 ಆಫೀಸ್ ಆಟೋಮೇಷನ್ ಕೋರ್ಸ್ ಹಾಗೂ ಟ್ಯಾಲಿ ERP9 ಲೆವೆಲ್ 1 ಅನ್ನು ಮಾಡಿದ್ದಾರೆ. ಭಾಷೆ ಕನ್ನಡ, ಹಿಂದಿ ಮತ್ತು ಇಂಗ್ಲಿಷ್. ಅನುಭವ ತಂದೆ ಮತ್ತು ಪಂಡಿತ ಶ್ರೀ ಮೋಹನ್ ಕುಮಾರ್ ಪ್ರತಿಷ್ಠಾಚಾರ್ಯ ಇವರ ಜೊತೆ ಆರಾಧನೆ ಇತ್ಯಾದಿಗಳಲ್ಲಿ ಭಾಗವಹಿಸಿದ್ದಾರೆ. ಪಟ್ಟಾಭಿಷೇಕ ದಿನಾಂಕ 27/3/2023 ಸೋಮವಾರ. ಅವರ ಬಗ್ಗೆ ನಾನೊಂದು ಪರ್ಸನಲಾಗಿ 2 ಮಾತು ಹೇಳಬೇಕಂದ್ರೆ, ನಾವು ಪ್ರತಿ ವರ್ಷ ಶ್ರವಣಬೆಳಗೊಳ 3-4 ಸಲ ಹೋಗ್ತೀವಿ. ಆದರೆ ನಾವು ಫಸ್ಟ್ ಅವರು ಯಾವಾಗ ಪಟ್ಟಾಭಿಷೇಕ ಆದಮೇಲೆ ಹೋದಾಗ ಅವರ ಪರಿಚಯ ಇರಲಿಲ್ಲ. ನಾವು ಹೊಳಲ್ ಕುಟುಂಬ, ಪದ್ಮರಾಜ ಹೊಳ, ಬೊಮ್ಮಣ್ಣ ಹೊಳಲ್ ಕುಟುಂಬ ಎಲ್ಲರೂ ಸೇರಿ ನಾವು ಹೋಗ್ತಿದ್ವಿ. ಆದರೆ ಅವ್ರದ್ದು ನಮಗೆ ಪರಿಚಯ ಇರಲಿಲ್ಲ. ಆದರೆ ನಾವು ಹೋದಾಗ, ದರ್ಶನಕ್ಕೆ ಹೋದಾಗ ಅಲ್ಲಿ ಅವರು ನಮಗೆ
ಬೆಟ್ಟದ ಅವರು ದರ್ಶನ ಮಾಡಿದ್ವಿ, ಬೆಟ್ಟಕ್ಕೆ ಹೋದ್ರ ಅಂತ ಕೇಳಿದರು. ಇಲ್ಲ ಹೋಗ್ತಿದ್ದೇವೆ ಅಂತ ಹೇಳಿದ್ರು. ಆಯ್ತು ನಾಳೆ ಹೊರಡಿ ಅಂತ ಹೇಳಿದರು. ನಾವು ಆ್ಯಕ್ಚುಲಿ ಪ್ರತಿ ವರ್ಷ ಪಾದ ಪೂಜೆಗೆ ಹೋಗ್ತೀವಿ. ಆದರೆ ಪಾದ ಪೂಜೆಯಲ್ಲಿ ನಮಗೆ ಅಲ್ಲಿ ಆ ಇಯರ್ ಹೋಗ್ಲಿಕ್ಕೆ ಆಗಿರಲಿಲ್ಲ, ಮದುವೆ ಕಾರಣಕ್ಕೆ, ಬೇರೆ ಮದುವೆ ಕಾರಣಕ್ಕೆ. ಆದರೆ ನಾವು ಹೋದಾಗ, ನಾವು ಮೇಲ್ಗಡೆ ಬೇರೆ ದಿವಸ ಹೋದಾಗ ಮೇಲ್ಗಡೆ ನಮ್ದು ಎಲ್ಲ ವ್ಯವಸ್ಥೆ ಮಾಡಿ ಪಾದ ಪೂಜೆಯನ್ನು ನೆರವೇರಿಸಿದರು. ನಮಗೆ ಆದ ಇಷ್ಟು ಖುಷಿ ಆಯಿತಿಲ್ಲ, ನಮ್ಗೆ ಗೊತ್ತಿರಲಿಲ್ಲ. ಅದ್ರ ಕೆಳಗಡೆ ಬಂದಮೇಲೆ ಸ್ವಾಮೀಜಿ ದರ್ಶನ ಮಾಡಿದ್ಮೇಲೆ ಸ್ವಾಮೀಜಿ ಅಂದರು, ನೀವು ಪ್ರತಿ ವರ್ಷ ಮಾಡ್ತಿದ್ದೀರಿ, ಈ ವರ್ಷ ತಪ್ಪಬಾರ್ದು, ಅದಕ್ಕೆ ಎಲ್ಲ ವ್ಯವಸ್ಥೆ ಮಾಡಿದ್ದೇನೆ ಅಂತ ಹೇಳಿದರು. ನಮಗೆ ಮನಸ್ಸಿಗೆ ಅದು ಭಾಳ, ಅಂದರೆ ಅವರ ಮುಖದಲ್ಲಿ ಎಷ್ಟು ಅಂದ ಚಂದ ಮುಖದಲ್ಲಿದೆ, ಅದೇ ರೀತಿ ಶ್ರವಣ ಬೆಳಗಳನ್ನು ಕೂಡ ಅದೇ ರೀತಿ ಅಂದ ಚಂದ ಮಾಡಿದ್ದಾರೆ. ತಾವುಗಳೆಲ್ಲ ಹೋಗಿ ನೋಡಿ ಅಂತ ಹೇಳಿ 2 ಮಾತನ್ನು ಮುಗಿಸ್ತೇನೆ. ಧನ್ಯವಾದಗಳು ಶ್ರೀಯುತ ಕೋಮಲ್ ಕುಂದಪಾರ್ ಅವರಿಗೆ, ಯುವ ವಾಣಿಜ್ಯೋದ್ಯಮಿಗಳು ಮತ್ತು ಶ್ರೀ ಮಹಾವೀರ ಯುವ ಮಂಚ್ ದಾವಣಗೆರೆ ಇದರ ಉಪಾಧ್ಯಕ್ಷರು. ಆತ್ಮೀಯ ಸಧರ್ಮ ಬಂಧುಗಳೇ, ಈಗಾಗಲೇ ತಮ್ಮೆಲ್ಲರ ಒಂದು ಗಮನಕ್ಕೆ ಬಂದಿದೆ, ಮತ್ತೊಂದು ಮಜಲಿನಲ್ಲಿ ನಾವು ಶ್ರೀ ಕ್ಷೇತ್ರ ಶ್ರವಣಬೆಳಗೊಳವನ್ನು ನೋಡ್ತಾ ಇದ್ದೇವೆ. ನಮ್ಮ ಏನು ಒಂದು ಪ್ರಾತಸ್ಮರಣೀಯ ಕರ್ಮಯೋಗಿ ಶ್ರೀಗಳು ನಮ್ಮೆಲ್ಲರನ್ನ ಅಗಲಿದ ಬಳಿಕ ಶ್ರವಣಬೆಳಗೊಳಕ್ಕೆ ಒಂದು ರೀತಿಯ ರಿಪ್ಲೇಸ್ಮೆಂಟ್ ಅಂತ ನಮಗೆಲ್ಲೂ ಅನ್ನಿಸ್ತಾನೆ ಇಲ್ಲ. ಪೂಜ್ಯ ಸ್ವಾಮೀಜಿಯವರು ಇವರ ಮೂಲಕ ನಮ್ಮನ್ನು ಆಶೀರ್ವಾದಿಸ್ತಾ ಇದ್ದಾರೇನೋ ಅನ್ನುವಷ್ಟರ ಮಟ್ಟಿಗೆ ಶ್ರೀ ಕ್ಷೇತ್ರ ಶ್ರವಣಬೆಳಗೊಳ ದಿಗಂಬರ ಜೈನ ಮಹಾ ಸಂಸ್ಥಾನ ಮಠವನ್ನು ಮುನ್ನಡೆಸ್ತಾ ಇರುವಂಥ ಪರಮ ಪೂಜ್ಯ ಸ್ವಸ್ತಿ ಶ್ರೀ ಅಭಿನವ ಚಾರುಕೀರ್ತಿ ಪಂಡಿತಾಚಾರ್ಯ ವರ್ಯ. क्या बनाऊं इसके लिए? Ask PM now. You can speak into it. वो 1 घंटे में पहुंच रहा है. Give me a protein rich recipe, something without onions and garlic. Chicken and rice. Add some carrots and peas to it. It's nutritious and feels like love. Search like never before. Try the new AI mode. ಓಂ ನಮಃ ಸಿದ್ಧೇಭ್ಯಃ. ಓಂ ನಮಃ ಸಿದ್ಧೇಭ್ಯಃ. ಶ್ರೀ ವೀತರಾಗಾಯ ನಮಃ. ದೇವಾಸುರೇಂದ್ರನರನಾಗಸಮರ್ಚಿತೇಭ್ಯಃ ಪಾಪಪ್ರಣಾಶಕರಭವ್ಯಮನೋಹರೇಭ್ಯಃ घण्टाध्वजादिपरिवारविभूषितेभ्यो नित्यं नमो जगति सर्वजिनालयेभ्यः. नित्यं नमो जगति सर्वजिनालयेभ्यः. नित्यं नमो जगति सर्वजिनालयेभ्यः. जय बोलो चवीसो भगवान की, जय बोलो गुमटेश्वर बाहुबली भगवान की, जय बोलो अंतिम श्रुति केवली आचार्य भद्रबाहु स्वामी की, जय बोलो मम दीक्षा गुरु जगत गुरु कर्मयोगी चारुकीर्ति पंडिताचार्य वर महास्वामी जी की. ವೇದಿಕೆ ಮೇಲೆ ದಿವ್ಯ ಸಾನ್ನಿಧ್ಯವನ್ನು ವಹಿಸಿದಂತಹ ಹೊಂಬುಜ ಕ್ಷೇತ್ರದ ಪರಮ ಪೂಜ್ಯ ಜಗದ್ಗುರು ಡಾಕ್ಟರ್ ದೇವೇಂದ್ರ ಕೀರ್ತಿ ಭಟ್ಟಾರಕ ಮಹಾಸ್ವಾಮಿಗಳವರಿಗೆ ಇಚ್ಛಾಮಿಗಳನ್ನು ಸಲ್ಲಿಸುತ್ತಾ, ವೇದಿಕೆ ಮೇಲೆ ಉಪಸ್ಥಿತರಿರತಕ್ಕಂತಹ ಮುಖ್ಯ ಅತಿಥಿಗಳಾಗಿ ಆಗಮಿಸಿದಂತಹ ದಂಪತಿಗಳ ಸಮೇತವಾಗಿ ಆಗಮಿಸಿದಂತಹ ಮಾನ್ಯ ಸಚಿವರು, ಯೋಜನೆ ಮತ್ತು ಸಾಂಖ್ಯಿಕ ಇಲಾಖೆ, ಕರ್ನಾಟಕ ಸರ್ಕಾರ, ಸನ್ಮಾನ್ಯ ಶ್ರೀ ಸುಧಾಕರ್ ಅವರೇ, ಶ್ರೀಮತಿ ಪ್ರಭಾ ಮಲ್ಲಿಕಾರ್ಜುನ್ರವರೇ, ಶ್ರೀ ಎಚ್.ಎಸ್. ಶಿವಶಂಕರ್ ಮಾಜಿ ಶಾಸಕರು ಹರಿಹರ ಕ್ಷೇತ್ರ, ಅಖಿಲ ಕರ್ನಾಟಕ ಮಹಿಳಾ ಒಕ್ಕೂಟದ ಅಧ್ಯಕ್ಷರಾದಂತಹ ಪದ್ಮಾ ಪ್ರಕಾಶ್ರವರೇ, KJA ದಾವಣಗೆರೆ ವಿಭಾಗದ ಕಾರ್ಯಕಾರಿ ಸಮಿತಿಯ ಸದಸ್ಯರಾದಂತಹ ಅಜಿತ್ ಕುಮಾರ್ ರವರೇ, ದಾವಣಗೆರೆ ಮಹಾವೀರ ಸಂಘದ ಅಧ್ಯಕ್ಷರಾದಂತಹ ಸುನಿಲ್ ರವರೇ, ಹಾಗೆ ದಾವಣಗೆರೆಯ ಕೋಮಲ್ ರವರೇ, ಹಾಗೆ ವೇದಿಕೆಯ ಮುಂಭಾಗದಲ್ಲಿರ್ತಕ್ಕಂತಹ ಎಲ್ಲ ಸದ್ಧರ್ಮ ಸಮ್ಯಕ್ತ್ವ ಬಂಧುಗಳೇ, ಈ ದಿನ ನಾವೆಲ್ಲರೂ ಕೂಡ ದಾವಣಗೆರೆ ಬೆಣ್ಣೆ ನಗರಿ ಎಂದೇ ಪ್ರಸಿದ್ಧಿ ಹೊಂದಿದಂತಹ ಬೆಣ್ಣೆ ನಗರಿ ದಾವಣಗೆರೆಯಲ್ಲಿ ವಿರಾಜಮಾನರಾಗಿರ್ತಕ್ಕಂತಹ ಭಗವಾನ್ ಶ್ರೀ ಆದಿನಾಥ ತೀರ್ಥಂಕರರ ಜಿನಮಂದಿರದ 12 ವರ್ಷದ ಒಂದು ವಾರ್ಷಿಕ ಪೂಜಾ ಮಹೋತ್ಸವದಲ್ಲಿ
ಭಗವಂತರ ಸನ್ನಿಧಿಯಲ್ಲಿ ಅಭಿಷೇಕವನ್ನು ಮಾಡಿ ನಾವೆಲ್ಲರೂ ಕೂಡ ಈ ಧಾರ್ಮಿಕ ಸಭಾ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದೇವೆ. ನಮ್ಮ ಜೀವನದಲ್ಲೇ ಅಂದರೆ ಪಟ್ಟಾಭಿಷೇಕದಕ್ಕಿಂತ ಮುಂಚೆಯೂ ಕೂಡ ದಾವಣಗೆರೆಗೆ ಯಾವತ್ತೂ ಬರಲಿಲ್ಲ. ಪ್ರಪ್ರಥಮವಾಗಿ ಈ ಬೆಣ್ಣೆನಗರಿಗೆ ಆಗಮಿಸಿ ಈ ದಿನ ಬಹಳ ಸಂತೋಷವಾಗಿದೆ. ಹಾಗೆ ಈ ದಿನ ಬೆಳಗ್ಗೆ ನಾವೆಲ್ಲರೂ ಕೂಡ ಭಗವಂತರ ಅಭಿಷೇಕವನ್ನು ಪೂಜೆಯನ್ನು ಬಹಳ ವಿಶೇಷವಾಗಿ ಅಷ್ಟವಿಧಾರ್ಚನೆಯನ್ನು ಎಲ್ಲ ನೆರವೇರಿಸಿ ಈಗ ಧಾರ್ಮಿಕ ಸಭೆಯ ಸಂದರ್ಭದಲ್ಲಿದ್ದೇವೆ. ಈ ದಿನ ದಾವಣಗೆರೆಯ ಪೊಲೀಸ್ ಸ್ಟೇಷನ್ನಿಂದ ಅಧ್ಯಕ್ಷರಿಗೆ ಒಂದು ಫೋನ್ ಬಂದಿತ್ತಂತೆ. ಏನಂತ ಗೊತ್ತಾ? ಎಲ್ಲ ನಗರದ ಎಲ್ಲ ಭಕ್ತಾದಿಗಳು ಭಗವಂತರ ಪೂಜೆಗೆ ಹೂವನ್ನು ತಗೊಂಡು ಹೋಗಬೇಕು ಅಂತಂದರೆ ಯಾವ ಅಂಗಡಿಯಲ್ಲೂ ಹೂವೇ ಇಲ್ಲಂತೆ, ಎಲ್ಲ ಖಾಲಿ ಆಗಿಬಿಟ್ಟಿದೆ ಅಂತ. ಹಾಂ, ಯಾರು ಹೂವೆಲ್ಲ ಖಾಲಿ ಮಾಡಿದ್ದು ಅಂಥೇಳಿ ಎಲ್ಲ ವಿಚಾರಿಸಿದಾಗ ಗೊತ್ತಾಯ್ತಂತೆ, ಎಲ್ಲ ದಾವಣಗೆರೆಯ ಜೈನ ಸಮಾಜದವರು ಹೂವೆಲ್ಲ ಮಾರ್ಕೆಟಿಂದ ಖಾಲಿ ಮಾಡಿಬಿಟ್ಟಿದ್ದಾರೆ ಸ್ವಾಮೀಜಿ ಪ್ರವೇಶಕ್ಕೆ ಅಂಥೇಳಿ ಅಲ್ವಾ. ಹಾಗೆ ಇಡೀ ದಾವಣಗೆರೆಯ ಹೂವಿನ ಮಾರ್ಕೆಟ್ ಎಲ್ಲವನ್ನು ಕೂಡ ಖಾಲಿ ಮಾಡಿ ಈ ದಿನ ನಮ್ಮ ಒಂದು ಸ್ವಾಗತವನ್ನು ಬಹಳ ವಿಶೇಷವಾಗಿ ಪುಷ್ಪವೃಷ್ಟಿಯೊಂದಿಗೆ ತಾವೆಲ್ಲ ಆಚರಿಸಿರ್ತಕ್ಕಂಥದ್ದು ಬಹಳ ಸಂತೋಷ ತಂದಿದೆ ಅಂಥೇಳಿ ಈ ಸಂದರ್ಭದಲ್ಲಿ ಹೇಳ್ಬೋದು. ಹಾಗೆ ಇನ್ನೊಂದು ಈ ಸಮಾಜದ ವಿಶೇಷ, ಮಂದಿರದ ಪಂಚಕಲ್ಯಾಣವಾಗಿ 12 ವರ್ಷ ಆಯಿತು. 12 ವರ್ಷ ಆದರೂ ಕೂಡ ಒಂದು ವಿಷಯ, ಪಂಚಕಲ್ಯಾಣದ ಒಂದು ವಿಷಯವನ್ನು ಇವತ್ತಿನವರೆಗೂ ಕೂಡ ಯಾರಿಗೂ ಮರೆಯಲಿಕ್ಕೆ ಆಗದಂತಹ ಒಂದು ಘಟನೆ ಅಂತಂದರೆ ಭಗವಂತರ ಜಿನ ಮಂದಿರದ ಶಿಖರದ ಮೇಲೆ ಪುಷ್ಪವೃಷ್ಟಿಯನ್ನು ಹೆಲಿಕಾಪ್ಟರ್ ಮೂಲಕ ಮಾಡಿರ್ತಕ್ಕಂಥದ್ದು ಇಡೀ ಕರ್ನಾಟಕದಲ್ಲೇ ಒಂದು ದಾವಣಗೆರೆಗೆ ದೊಡ್ಡ ಹೆಮ್ಮೆಯ ಸಂಗತಿ, ಗೌರವದ ಸಂಗತಿ ಅಂತ ಹೇಳಿ ಹೇಳ್ಬೋದು. ಹಾಗೆ ಈ ವಿಷಯ 12 ವರ್ಷಗಳಾದರೂ ಕೂಡ ಇನ್ನೂ ಕೂಡ ಎಲ್ಲರ ಜನರ ಮನೆಯಲ್ಲಿ ಮನದಲ್ಲಿದೆ. ಹಾಗೆ ಮುಂದೆಯೂ ಕೂಡ ಸಾವಿರಾರು ವರ್ಷ ಈ ಒಂದು ದಾವಣಗೆರೆ ಜೈನ ಸಮಾಜದ ಮಂದಿರದ ಒಂದು ಪಂಚಕಲ್ಯಾಣ ಇಡೀ ಕರ್ನಾಟಕದ ಎಲ್ಲ ಪಂಚಕಲ್ಯಾಣಗಳಿಗೂ ಒಂದು ಮಾದರಿಯಾಗಿರಲಿ, ಆದರ್ಶವಾಗಿರಲಿ ಅಂಥೇಳಿ ಈ ಸಂದರ್ಭದಲ್ಲಿ ಆ ಭಗವಂತರಲ್ಲಿ ಪ್ರಾರ್ಥನೆಯನ್ನು ಮಾಡ್ತೇವೆ. ಹಾಗೆ ನಾವು ಕೂಡ ಹಲವಾರು ಸ್ವಾಮೀಜಿಯವರಿಂದ, ಹುಂಚ ಸ್ವಾಮೀಜಿಯವರು, ಕನಕಿರ ಸ್ವಾಮೀಜಿಯವರು, ಎಲ್ಲ ಸ್ವಾಮಿಗಳವರಿಂದ ಕೇಳಿ ಪಡೆದಿದ್ವಿ, ಪಂಚಕಲ್ಯಾಣ ಮಾಡಿದರೆ ದಾವಣಗೆರೆ ಸಮಾಜದವರ ಹಾಗೆ ಮಾಡಬೇಕು, ಅವರು ಎಷ್ಟು ಭಕ್ತಿಯನ್ನು ನಾವೆಲ್ಲ ನೋಡಬೇಕು, ನೋಡಿ ನಮಗೆ ಕಣ್ಣು ತುಂಬಿಸ್ಕೊಳ್ಲಿಕ್ಕೆ ಆಗಿಲ್ಲ ಅಂಥೇಳಿ ಹೇಳ್ತಿದ್ರು. ಹಾಗೆ ಅಷ್ಟೊಂದು ವಿಶೇಷ ರೀತಿಯಲ್ಲಿ ತಾವೆಲ್ಲರೂ ಕೂಡ ಆ ಭಗವಂತರ ಒಂದು ಪಂಚಕಲ್ಯಾಣವನ್ನು ಮಾಡಿರ್ತಕ್ಕಂಥದ್ದು ಇಂದಿಗೂ ಕೂಡ ಜನ ಮನದಲ್ಲಿ ಇದೆ ಅಂಥೇಳಿ ಈ ಸಂದರ್ಭದಲ್ಲಿ ಹೇಳ್ಬೋದು. ಹಾಗೆ ಈ ದಿನ ಪುರಪ್ರವೇಶ ಆದ ನಂತರ ಭಗವಾನ್ ಆದಿನಾಥ ಸ್ವಾಮಿಯ ಒಂದು ಭವ್ಯ ಅಭಿಷೇಕ ನೆರವೇರ್ತದೆ. ಅಭಿಷೇಕ ಆದಮೇಲೆ ಇನ್ನೂ ಸ್ವಲ್ಪ ಬೇರೆ ಯಾವುದಕ್ಕೂ ಆಫೀಸಿನ ಉದ್ಘಾಟನೆ, ನೂತನ ಕಚೇರಿಯ ಉದ್ಘಾಟನೆಗೆ ಮುಹೂರ್ತ ಇನ್ನೂ ಸ್ವಲ್ಪ ಲೇಟ್ ಇದೆ ಸ್ವಾಮೀಜಿ, ಏನಾದರೂ ಒಂದು ಸ್ವಲ್ಪ ಸಮಯವನ್ನು ಹಾಗೆ ಮುಂದೂಡಬೇಕು, ಏನು ಮಾಡೋದು ಅಂಥೇಳಿ ನಮ್ಮ ಅಧ್ಯಕ್ಷರು ಕೇಳಿಕೊಂಡಾಗ ನಾವು ಅಷ್ಟಕವನ್ನು ಮಾಡಿದ್ವಿ. ಆದಿನಾಥ ಸ್ವಾಮಿ ಅಷ್ಟಕವನ್ನು ಮಾಡೋಣ ಅಂಥೇಳಿ ಅಷ್ಟಕ ಮಾಡಿದ್ವಿ. ಅದಾದ ನಂತರ ಯಾರಾದರೂ ಒಂದು ಹಾಡು ಹೇಳಿ, ಒಂದು ಭಜನೆಯನ್ನು ಮಾಡಿ ಅಂಥೇಳಿ ಹೇಳಿದ್ವಿ. ನಾವು ಬಹುಶಃ ಪಟ್ಟಾಭಿಷೇಕ ಆಗಿ 2.25 ವರ್ಷ ಆಯಿತು. ಇದುವರೆಗೆ ಯಾರಿಗಾದರೂ, ಯಾವುದೇ ಮಹಿಳಾ ಸಮಾಜ ಇರ್ಬೋದು ಅಥವಾ ನಾಡಿನಾದ್ಯಂತ ಯಾವುದೇ ಒಂದು ಮಹಿಳೆಯರಿಗೆ ಅಥವಾ ಮಹಿಳಾ ಸಮಾಜದವರಿಗೆ, ಮಹಿಳೆಯರ ಗುಂಪಿಗೆ ಒಂದು ಭಜನೆ ಹೇಳಿ ಅಂತ ಹೇಳಿದರೆ ತಕ್ಷಣ ಹೇಳಿದಂತಹ ಉದಾಹರಣೆಯೇ ಇಲ್ಲ. ಅದು ಈ ದಿನ ನಾವು ದಾವಣಗೆರೆಯಲ್ಲಿ ನೋಡಿದ್ವಿ. ಯಾವುದಾದ್ರೂ ಒಂದು ಹಾಡು ಹೇಳಿ ಅಂದ ತಕ್ಷಣ ನಾವು ಹೇಳಿ ಇಡ್ತಿದ್ದಂಗೆ, ನಾವು ಹೇಳಿ ಮುಗಿಸ್ಲೇ ಇಲ್ಲ ಅಷ್ಟರೊಳಗೆ ನಿಮ್ಗಳ ಹಾಡು ಶುರುವಾಗಿತ್ತು. ಅಂತಂದರೆ ತಾವೆಲ್ಲರೂ ಕೂಡ ದಾವಣಗೆರೆಯ ಶ್ರಾವಕ ಶ್ರಾವಕಿಯರು ಎಷ್ಟು ಧಾರ್ಮಿಕ ಸಂಸ್ಕಾರಯುತರಾಗಿದ್ದೀರಿ, ಎಷ್ಟು ಧರ್ಮಾತ್ಮರಾಗಿದ್ದೀರಿ ಅಂಥೇಳಿ ನಮಗೆ ಇದರಿಂದಲೇ ತಿಳಿತದೆ. ಹಾಗೆ ಎಲ್ಲರೂ ಕೂಡ ಅಷ್ಟಕ ಮಾಡ್ತಕ್ಕಂಥ ಸಂದರ್ಭಗಳಲ್ಲಿ, ಎಲ್ಲ ಕಾರ್ಯಕ್ರಮಗಳಲ್ಲೂ ಕೂಡ ಬಹಳ ವಿಶೇಷವಾಗಿ ತಾವೆಲ್ಲರೂ ಕೂಡ ಮಹಿಳೆಯರು ಪಾಲ್ಗೊಂಡಿರ್ತಕ್ಕಂಥದ್ದು. ಹಾಗೆ ಇದರಿಂದ ಏನು ತಿಳಿತದೆ ಅಂತಂದರೆ, ಪ್ರತಿ ವರ್ಷ
ಸೋಂದ ಭಟ್ಟಾಕಲಂಕ ಮಹಾಸ್ವಾಮಿಗಳವರು ಪ್ರತಿ ವರ್ಷ ಬಂದು ನಿಮಗೆಲ್ಲ ಚೆನ್ನಾಗಿ ಟ್ರೈನಿಂಗ್ ಆಗಿದೆ ಅಂಥೇಳಿ ತಿಳಿತದೆ. ಹಾಗೆ ಇನ್ನೊಂದು ವಿಶೇಷ, ನೀವೆಲ್ಲ ಎಷ್ಟು ಇಲ್ಲಿನ ಶ್ರಾವಕ ಶ್ರಾವಕಿಯರು ಆದರ್ಶವಾಗಿದ್ದೀರಿ ಅಂತಂದರೆ, ಆ ನೂತನವಾದಂತಹ ಕಚೇರಿಯನ್ನು ಉದ್ಘಾಟನೆ ಮಾಡಲಾಯಿತು. ಉದ್ಘಾಟನೆ ಆದ ನಂತರ ಒಳಗಡೆ ಹೋದ ಮೇಲೆ ಆ ಲಾಕರ್ ಒಳಗಡೆ ಎಲ್ಲ ಸ್ವಸ್ತಿಕ ಬರೀರಿ, ಶ್ರೀ ಬರೀರಿ ಸ್ವಾಮೀಜಿ ಅಂಥೇಳಿ ಎಲ್ಲ ಹೇಳಿದರು. ಕಮಿಟಿಯವರು ಹೇಳಿದ ಹಾಗೆ ಎಲ್ಲ ಕಡೆ ಶ್ರೀ ಸ್ವಸ್ತಿಕ ಎಲ್ಲವನ್ನು ಶುಭ ಲಾಂಛನಗಳನ್ನು ಬರೆದಾದ ನಂತರ ಯಾರೋ ಒಬ್ಬರ ಕೈಗೆ ಒಂದು ಕವರ್ ಕೊಟ್ಟರು, ಸ್ವಾಮೀಜಿ ಲಾಕರ್ ಒಳಗೆ ದುಡ್ಡಿಡಿ ಅಂಥೇಳಿ. ಅದಾದ ನಂತರ ಆಗಲಿಪ್ಪ ಒಳ್ಳೆಯದಾಗಲಿ, ಈ ಲಾಕರ್ ತುಂಬ ದುಡ್ಡು ತುಂಬಲಿ, ಈ ಲಾಕರ್ ತುಂಬ ಬೆಳ್ಳಿ ಬಂಗಾರ ತುಂಬಲಿ ಅಂಥೇಳಿ ಆಶೀರ್ವಾದ ಮಾಡಿ ಹಿಂದೆ ತಿರುಗಿ ಕೇಳಿದ್ವಿ, ಯಾರಾದರೂ ಬೆಳ್ಳಿ ಬಂಗಾರ ದಾನ ಮಾಡ್ತಕ್ಕಂಥವ್ರು ಯಾರಾದ್ರು ಇದ್ದರೆ ಕೊಡಿ, ಮಹಿಳೆಯರು ಯಾರಾದರೂ ಬಂಗಾರ ದಾನ ಮಾಡಿ ಅಂತೇಳಿ ಹೇಳಿದ ತಕ್ಷಣ ಈ ಒಂದು ಸಮಿತಿಯ ಸದಸ್ಯರಾದಂತಹ ನಾಗಶ್ರೀ ಅವರು ತಮ್ಮ ಕೈಯಲ್ಲಿದ್ದಂತಹ ಒಂದು ಬಂಗಾರದ ಉಂಗುರವನ್ನು, ಈಗಿನ ಕಾಲದಲ್ಲಿ ಬಂಗಾರದ ಬೆಲೆ ಎಷ್ಟಾಗಿದೆ ಅಂತ ನಿಮ್ಮೆಲ್ಲರಿಗೂ ನಮಗಿಂತ ಜಾಸ್ತಿ ನಿಮಗೆ ಗೊತ್ತಿದೆ ಅಲ್ವಾ? ಬಂಗಾರದ ಬೆಲೆ 1.5 ಕೋಟಿಗೆ ಮುಟ್ಟಿದೆ. ಇಂತಹ ಒಂದು ಸಂದರ್ಭದಲ್ಲೂ ಯಾವುದನ್ನು ಲೆಕ್ಕಿಸದೆ ಆ ಭಗವಂತರ ಕಾರ್ಯ ಒಳ್ಳೆಯದಾಗಲಿ, ಆ ಭಗವಂತರ ಹುಂಡಿ ಒಳ್ಳೆ ತುಂಬಲಿ, ಆ ಭಗವಂತನ ವೈಭವ ಚೆನ್ನಾಗಿರಲಿ ಅಂಥೇಳಿ ತಮ್ಮಲ್ಲಿದ್ದಂತಹ ಆಭರಣಗಳನ್ನು ತೆಗೆದುಕೊಟ್ಟಿರ್ತಕ್ಕಂಥದ್ದು ಒಂದು ತ್ಯಾಗಕ್ಕೆ ಒಂದು ದೊಡ್ಡ ಉದಾಹರಣೆ ಅಂಥೇಳಿ ಹೇಳ್ಬೋದು. ಹಾಗೆ ನೀವೆಲ್ಲರೂ ಕೂಡ ಎಷ್ಟು ಸಂಸ್ಕಾರ ಇದೆ ನಿಮ್ಮಲ್ಲಿ, ನಿಮ್ಮ ಪಂಚಕಲ್ಯಾಣ ಆದರ್ಶ, ನಿಮ್ಮಲ್ಲಿರ್ತಕ್ಕಂತಹ ಒಂದು ಭಜನೆ ನೀವು ಹಾಡ್ತಕ್ಕಂಥದ್ದು ಅದು ಕೂಡ ಒಂದು ಆದರ್ಶ, ಹಾಗೆ ದಾನ ಮಾಡ್ತಕ್ಕಂಥದ್ದು ಕೂಡ ನಿಮ್ಮಲ್ಲಿ ಆದರ್ಶ ಇರ್ತಕ್ಕಂಥದ್ದು ಈ ದಿನ ನೋಡಿ ನಮಗೆ ಬಹಳ ಸಂತೋಷವಾಗಿದೆ. ಹಾಗೆ ನಿಮ್ಮೆಲ್ಲರ ಈ ಸಂಸ್ಕಾರವನ್ನು ನೋಡಿ ಯಾವಾಗಲೂ ಕೂಡ ದಾವಣಗೆರೆಗೆ ಇನ್ನು ಬರ್ತಾನೇ ಇರಬೇಕು ಅಂತಕ್ಕಂತಹ ಭಾವನೆ ಈ ಸಂದರ್ಭದಲ್ಲಿ ನಮಗೆ ಆಗಿದೆ ಅಂಥೇಳಿ ತಿಳಿಸ್ತಾ, ಹಾಗೆ ನಾವೆಲ್ಲರೂ ಕೂಡ ಈ ದಿನ ಭಗವಂತರ ಅಭಿಷೇಕ, ಪೂಜೆ, ಭಕ್ತಿಯನ್ನು ಈ ದಿನ ಬಹಳ ವಿಶೇಷವಾಗಿ ದ್ವಾದಶ ಪಂಚಕಲ್ಯಾಣಗೊಂಡು 12 ವರ್ಷದ ಒಂದು ವಾರ್ಷಿಕ ಪೂಜೆಯ ಶುಭ ಸಂದರ್ಭದಲ್ಲಿ ಆ ಭಗವಂತನ ಭಕ್ತಿ, ಶ್ರದ್ಧೆಯ ಪೂಜೆಯನ್ನು ನೆರವೇರಿಸಿದ್ದೇವೆ. ಹಾಗೆ ನಾವೆಲ್ಲರೂ ಕೂಡ ಯಾವಾಗಲೂ ಬಾಹ್ಯ ಪೂಜೆಯನ್ನಷ್ಟೇ ಮಾಡ್ತಾ ಇರ್ತೀವಿ ಅಲ್ವಾ? ಪೂಜೆಯಲ್ಲಿ 2 ವಿಧ, ಯಾವುದ್ಯಾವುದು? ದ್ರವ್ಯ ಪೂಜೆ, ಭಾವಪೂಜೆ. ಈ ದಿನ ಮಾಡಿರ್ತಕ್ಕಂಥದ್ದೇನು, ನಾವು ದ್ರವ್ಯ ಪೂಜೆ ಅಷ್ಟೇ ನಾವು ಮಾಡಿದ್ದೀವಿ. ಆದರೆ ಭಾವಪೂಜೆಯನ್ನು ಮಾಡ್ತಕ್ಕಂಥದ್ದು ನಮ್ಮೆಲ್ಲರ ಕರ್ತವ್ಯವಾಗಿರ್ತದೆ. ಹಾಗೆ ಕೇವಲ ನಾವು ಹೊರಗಡೆ ಶುಚಿಯಾಗಿರ್ತಕ್ಕಂಥದ್ದು ಅಷ್ಟೇ ಶುಚಿ ಅಲ್ಲ. ನಾವು ಈ ದಿನ ಸ್ನಾನ ಮಾಡ್ಕೊಂಡು ಬಂದ್ವಿ, ಈ ದಿನ ಮೇಕಪ್ ಮಾಡ್ಕೊಂಡು ಬಂದ್ವಿ, ಈ ದಿನ ಪರ್ಫ್ಯೂಮ್ ಹೊಡ್ಕೊಂಡು ಬಂದ್ವಿ, ಅದಷ್ಟೇ ಶುದ್ಧಿ ಅಲ್ಲ. ಅಂತರಂಗದಲ್ಲಿಯೂ ಕೂಡ ನಾವೆಲ್ಲರೂ ಕೂಡ ಶುದ್ಧರಾಗಿರಬೇಕು. ಹಾಗೆ ನಮ್ಮ ಕರ್ಮಗಳು ನಮ್ಮ ಅಂತರಂಗದಲ್ಲಿ, ನಮ್ಮ ಆತ್ಮನಿಗೆ ಕರ್ಮಗಳ ಆಶ್ರವವಾಗ್ತಾ ಇರ್ತದೆ. ಯಾವುದರಿಂದ ಆಶ್ರವ ಆಗ್ತದೆ? ಕಷಾಯಗಳಿಂದ ನಮ್ಮ ಕರ್ಮಗಳ ಆಶ್ರವವಾಗ್ತದೆ. ಕೆಟ್ಟ ಕರ್ಮಗಳ, ಪಾಪ ಕರ್ಮಗಳ ಆಶ್ರವ ಕಷಾಯದಿಂದ ಆಗ್ತದೆ. ಯಾವ ಕಷಾಯ? ಜೀರಿಗೆ ಕಷಾಯ, ಬೇತಾಲ್, ಜೀರಿಗೆ ಕಷಾಯ, ಮೆಂತೆ ಕಷಾಯ ಅಲ್ವಾ? ಜೀರಿಗೆ ಕಷಾಯದಿಂದ ಆಗುತ್ತಾ? ಯಾವುದ್ಯಾವುದು? ಕ್ರೋಧ, ಮಾನ, ಮಾಯ, ಲೋಭ ಅನ್ನುವಂತಹ 4 ಕಷಾಯಗಳಿಂದ ನಮಗೆ ಪ್ರತಿ ಕ್ಷಣವೂ ಕೂಡ ಪಾಪಕರ್ಮದ ಆಶ್ರವ ಆಗ್ತಾ ಇರ್ತದೆ. ಪಾಪಕರ್ಮದ ಆಶ್ರವ ಆಗ್ತಾ ಏನಾಗ್ತದೆ? ನಮ್ಮ ಅಂತರಂಗ ಮಲಿನವಾಗಿರ್ತದೆ, ನಮ್ಮ ಅಂತರಂಗ ಕೊಳಕಾಗಿರ್ತದೆ. ಅದನ್ನು ಶುದ್ಧವಾಗಿಸಿಕೊಳ್ಳುವಂಥದ್ದು ನಮ್ಮೆಲ್ಲರ ಒಂದು ಕರ್ತವ್ಯವಾಗಿರ್ತದೆ. ಹಾಗಾದರೆ ಏನು ಮಾಡಬೇಕು? ಹಾಗಾದರೆ ಏನು ಮಾಡಬೇಕು? ಈ ಕಷಾಯಗಳಿಂದ ದೂರ ಇರಬೇಕು ಅಲ್ವಾ? ಹೇಳಿ, ಮಾತಾಡಿ ಎಲ್ಲ. ಊಟ ಇದೆ ಅಂತ ಇವತ್ತು ಊಟದ ಒಳ್ಳೆ ವ್ಯವಸ್ಥೆ ಮಾಡಿದ್ದಾರೆ ಅಧ್ಯಕ್ಷರು. 2 ಗಂಟೆ ಆಗಿದೆ, ನಮಗೂ ಕೂಡ ಸಮಯ ಗೊತ್ತಾಗಿದೆ. ಸ್ವಾಮೀಜಿಯವರು ಹೇಳಿದರು ಸಮಯ ಕಡಿಮೆ ಇದೆ, ಸ್ವಲ್ಪ ಮಾತಾಡಿ ಅಂತೇಳಿ. ಇನ್ನು ಸ್ವಾಮೀಜಿಯವರು ಮಾತಾಡೋರು ಇದ್ದಾರೆ. ಎಲ್ಲ ಊಟದ ವ್ಯವಸ್ಥೆ ಇಲ್ಲೇ ಇದೆ, ಅಡ್ಡಿಲ್ವಾ? ಮತ್ತು ಯಾರ್ದು ಸೌಂಡೇ ಇಲ್ಲ. ಏನು ಮಾಡಬೇಕು? ಕಷಾಯ ಕುಡಿಬೇಕು. ಮತ್ತು
ಈ ಕಷಾಯಗಳಿಂದ ದೂರ ಇರಬೇಕು. ಈ ಕಷಾಯಗಳನ್ನು ನಾಶ ಮಾಡೋದಕ್ಕೆ ನಾವೆಲ್ಲರೂ ಪ್ರಯತ್ನ ಪಡಬೇಕು. ಪಾಪಕರ್ಮದ ನಾಶವನ್ನು ಮಾಡಿ ಮುಕ್ತಿಯ ಮಾರ್ಗದಲ್ಲಿ ಸಾಗೋದಕ್ಕೆ ನಾವೆಲ್ಲರೂ ಕೂಡ ಪ್ರತಿ ಕ್ಷಣ ಪ್ರಯತ್ನವನ್ನು ಪಡ್ತಾ ಇರಬೇಕು. ಹಾಗಾದರೆ ಕಷಾಯದಲ್ಲಿ ಮೊದಲನೇದು ಯಾವುದು? ಕ್ರೋಧ ಅಂತ ಅಂದರೆ ಏನು? ತಕ್ಷಣ ಸಿಟ್ಟು ಮಾಡ್ತಕ್ಕಂಥದ್ದು. ಅದು ಏನು ನಮಗೆ ತಿಳಿತೋ ಇಲ್ವೋ ಗೊತ್ತಿಲ್ಲ, ಏನಾರು ಹೇಳಿದ ತಕ್ಷಣ ನಮಗೆ ಸಿಟ್ಟು ಬರ್ತಕ್ಕಂಥದ್ದು, ಕೋಪ ಬರ್ತಕ್ಕಂಥದ್ದು. ಏನಾಗ್ತದೆ ಕೋಪ ಮಾಡೋದ್ರಿಂದ, ಸಿಟ್ಟು ಮಾಡೋದ್ರಿಂದ? ಒಂದು ಕ್ಷಣಕ್ಕೆ ಸಿಟ್ಟು ಬರ್ತದೆ, ಆದರೆ ಸಿಟ್ಟು ಬಂದು ಒಬ್ಬರಿಗೆ ಬೈದರೆ ಏನಾಗುತ್ತೆ? ಶಾಶ್ವತವಾಗಿ ಅವರ ಸಂಬಂಧಗಳನ್ನು ಕಳ್ಕೊಳ್ಳುವಂಥದ್ದು ಆಗ್ತದೆ. ಹಾಗೆ ಕ್ರೋಧ. ಮಾನ ಅಂತಂದರೆ ಏನು? ಮಾನ ಅಂದರೆ ಏನು? ಮಾನ ಕಷಾಯ ಅಂತಂದರೆ ಅಹಂಕಾರ. ನಾನೇ ಎಲ್ಲ, ನನ್ನನ್ನು ಬಿಟ್ಟರೆ ಇನ್ಯಾರೂ ಇಲ್ಲ, ನಾನು ಹೇಳಿದ್ದೇ ಸರಿ ಅನ್ನುವಂಥದ್ದು ಏನೋ ಮಾನ ಕಷಾಯ. ನಾನು ಹೇಳಿದ ಹಾಗೆ ಎಲ್ಲವೂ ಕೂಡ ಆಗಬೇಕು. ಇವೆಲ್ಲವೂ ಕೂಡ ಏನೋ ಮಾನ ಕಷಾಯ. ಇದನ್ನು ಮಾಡೋದ್ರಿಂದ ಏನಾಗ್ತದೆ? ಅಹಂಕಾರವನ್ನು ಪಡೋದ್ರಿಂದ ಪಾಪಕರ್ಮದ ಆಶ್ರವವಾಗ್ತಾ ಹೋಗ್ತದೆ. ಹಾಗೆ ಮಾಯಾ ಅಂತಂದ್ರೆ ಏನು? ಕ್ರೋಧ, ಮಾನ, ಮಾಯಾ ಅಂತಂದ್ರೆ ಏನು? ಹೊರಗಡೆ ಒಂದು, ಒಳಗಡೆ ಒಂದು. ಹೊರಗಡೆ ತೋರಿಸುವಂಥದ್ದೊಂದು, ಆದರೆ ಒಳಗಡೆ ಹುಳುಕು. ನೀವೆಲ್ಲ ಮಾವಿನ ಹಣ್ಣು ಸೀಸನಲ್ಲಿ ನೋಡ್ತೀರಿ, ಒಳ್ಳೊಳ್ಳೆ ಮಾವಿನ ಹಣ್ಣು ಕೆಂಪಗಿರುತ್ತೆ, ಆದರೆ ತಗೊಂಡು ಹೋದರೆ ಒಳಗೆಲ್ಲ ಹುಳುಕಾಗಿ ಹುಳ ಇರ್ತದೆ. ಹಾಗೆ ನಮ್ಮ ಮನುಷ್ಯರು ಕೂಡ ಹಾಗೆ, ಹೊರಗಡೆ ಬಹಳ ಅವರಷ್ಟು ಒಳ್ಳೆಯವರು ಇನ್ಯಾರೂ ಇಲ್ಲ ಅಂಥೇಳಿ, ಆದರೆ ಒಳಗಡೆ ಅವರಷ್ಟು ಕ್ರೂರಿಗಳು ಯಾರೂ ಇರುವುದಿಲ್ಲ. ಹಾಗಾಗಿ ಇದೇನು? ಮಾಯಾಚಾರ ಅಂಥೇಳಿ ಹೇಳ್ತಾರೆ. ಇದನ್ನು ಕೂಡ ಮಾಡೋದ್ರಿಂದ, ಬೇರೆಯವರಿಗೆ ಮೋಸವನ್ನು ಮಾಡೋದ್ರಿಂದ, ಬೇರೆಯವರಿಗೆ ಕೆಟ್ಟದನ್ನು ಬಯಸೋದ್ರಿಂದ, ಎದುರುಗಡೆ ಚೆನ್ನಾಗಿ ಮಾತಾಡ್ತಾ ಹಿಂದ್ಗಡೆಯಿಂದ ಅವನ ಜೋಬ್ ಕುಯ್ದಿರೋದೇ ಗೊತ್ತಿರಲ್ಲ ಅಲ್ವಾ? ಪಿಕ್ ಪಾಕೆಟೆಲ್ಲ ಮಾಡ್ತಾರಲ್ವಾ? ಎದುರುಗಡೆ ಚೆನ್ನಾಗಿ ಮಾತಾಡ್ತಾ ಇರ್ತಾರೆ, ಹಿಂದ್ಗಡೆ ಜೇಬಿಗೆ ಬ್ಲೇಡ್ ಹಾಕ್ಬಿಟ್ಟಿರ್ತಾರೆ. ಹಾಗೆ ಇದನ್ನು ಮಾಡೋದ್ರಿಂದ ಏನಾಗ್ತದೆ? ನಮ್ಮ ಆತ್ಮನಿಗೆ ಪಾಪಕರ್ಮದ ಆಶ್ರವವಾಗ್ತಾ ಹೋಗ್ತದೆ. ಹಾಗೆ ಲೋಭ ಅಂತಂದರೆ ಏನು? ಆಸೆ. ನಿಮ್ಮೆಲ್ಲರಿಗೂ ಅತಿ ಹೆಚ್ಚು ಇರ್ತಕ್ಕಂತಹ ಕಷಾಯ ಅಂತಂದರೆ ಅದು ಲೋಭ ಕಷಾಯ ಅಲ್ವಾ? ಹೌದಾ ಅಲ್ವಾ? 4 ಕಷಾಯಗಳಲ್ಲಿ ನಿಮ್ಮೆಲ್ಲರಿಗೂ ಏನು ಹೆಚ್ಚು ಇರ್ತಕ್ಕಂತಹ ಕಷಾಯ ಅಂತಂದರೆ ಕ್ರೋಧ. ಎಲ್ಲರಲ್ಲೂ ಕೂಡ ಇರೋದಿಲ್ಲ ಅಲ್ವಾ? ಬಹಳ ಎಷ್ಟೋ ಸ್ವಲ್ಪ ಜನ, ಅದರಲ್ಲೂ ವಿಶೇಷವಾಗಿ ಗಂಡಸರಲ್ಲಿ ಇರ್ತದೆ. ಹಾಗೆ ಮಾಯಾಚಾರನೂ ಇರೋದಿಲ್ಲ, ಅಹಂಕಾರನೂ ಕಡಿಮೆ ಇರುತ್ತೆ. ಆದರೆ ಲೋಭ, ನನಗೆ ಬೇಕು, ಅದು ಖಂಡಿತ ನನಗೆ ಬೇಕು. ಇಲ್ಲೇನೋ ಗುಲಾಬಿ ಇದೆ ಅಂತಂದರೆ ಹೋಗಬೇಕಾದ್ರೆ, ಸ್ವಾಮೀಜಿ ದರ್ಶನ ಮಾಡ್ಕೊಂಡು ಹೋಗಬೇಕಾದ್ರೆ ಆ ಗುಲಾಬಿ ತಗೊಂಡು ಹೋಗಬೇಕು ಅಲ್ವಾ? ಹೌದಾ ಇಲ್ವಾ? ಹಾಗೆ ಎಲ್ಲದಕ್ಕಿಂತ ಹೆಚ್ಚು ಇರ್ತಕ್ಕಂಥದ್ದು ನಮಗೆ ಲೋಭ ಕಷಾಯ. ಎಲ್ಲವನ್ನೂ ಕೂಡ ಬೇಕು, ಎಲ್ಲವನ್ನೂ ಅನುಭವಿಸಬೇಕು, ಎಲ್ಲ ಸುಖವನ್ನು ಅನುಭವಿಸಬೇಕು, ಅದು ಬೇಕು, ಇದು ಬೇಕು, ಎಲ್ಲವೂ ಕೂಡ ನನಗೆ ಬೇಕು ಅಂಥೇಳಿ ಎಷ್ಟು ಸಿಕ್ಕಿದರೂ ಕೂಡ ಸಾಲದೇ ಇರತಕ್ಕಂಥದ್ದು ಲೋಭ ಕಷಾಯ. ಹೀಗೆ ಸಂಗ್ರಹ ಮಾಡೋದ್ರಿಂದ, ಪರಿಗ್ರಹ, ಹೆಚ್ಚು ಸಂಗ್ರಹವನ್ನು ಮಾಡೋದ್ರಿಂದ ಏನಾಗ್ತದೆ? ನಮಗೆ ಪಾಪದ ಆಶ್ರವವಾಗ್ತದೆ. ಹಾಗಾಗಿ ನಾವೆಲ್ಲ ಏನು ಮಾಡಬೇಕು? 4 ಕಷಾಯಗಳಿಂದ ಎಷ್ಟಾಗ್ತದಷ್ಟು ದೂರ ಇರಲಿಕ್ಕೆ ಪ್ರಯತ್ನವನ್ನು ಪಡಬೇಕು. ಹಾಗೆ ಈ ದಿನ ನಾವೆಲ್ಲ ಒಂದು ಪ್ರತಿಜ್ಞೆ ಮಾಡಣವಾ? ಎಲ್ಲರೂ ಈ ದಿನ ಒಂದು ಪ್ರತಿಜ್ಞೆ ಮಾಡೋಣ. ನಾವು ಹೇಳಿದಾಗೆ ನೀವೆಲ್ಲ ಹೇಳ್ತಾ ಹೋಗಬೇಕು. ಅಡ್ಡಿಲ್ವಾ? ಏನು ಸೌಂಡ್ ಬರ್ತಾ ಇಲ್ಲಪ್ಪ, ಅಡ್ಡಿಲ್ವಾ? ಎಲ್ಲ ಕೈ ಎತ್ತಿ. ನಾವು ಹೇಳಿದಾಗೆ ಹೇಳ್ತಾ ಹೋಗಬೇಕು. ಹಾಗೆ ಕ್ರೋಧ ಕಷಾಯವನ್ನು ಬಿಟ್ಟು ಕ್ಷಮಾಗುಣವನ್ನು ಧರಿಸುತ್ತೇನೆ. ಮಾನ ಕಷಾಯವನ್ನು ಬಿಟ್ಟು ವಿನಯ ಗುಣವನ್ನು ಧರಿಸುತ್ತೇನೆ. ಮಾಯ ಕಷಾಯವನ್ನು ಬಿಟ್ಟು ಸರಳತೆಯನ್ನು ಧರಿಸುತ್ತೇನೆ. ಲೋಭ ಕಷಾಯವನ್ನು ಬಿಟ್ಟು ಸಂತೋಷವನ್ನು ಧರಿಸುತ್ತೇನೆ. ಅಡ್ಡಿಲ್ವಾ? ಎಲ್ಲರಿಗೂ ಒಪ್ಪಿಗೆ ಇದೆಯಾ? ಕ್ರೋಧ ಕಷಾಯವನ್ನು ಬಿಟ್ಟು ಯಾವಾಗಲೂ ಕೂಡ ಕ್ಷಮಾಗುಣವನ್ನು ಧರಿಸ್ತೇನೆ. ಯಾವಾಗಲೂ ಕೂಡ ಏನೇ ಜಗಳಗಳಾದರೂ ಕೂಡ ಇರಲಿ ಅಂಥೇಳಿ ನಾವು ಕ್ಷಮೆಯನ್ನು ಮಾಡೋದು, ನಾವು ಕ್ಷಮೆಯನ್ನು ಕೇಳ್ತಕ್ಕಂತಹ ಗುಣಗಳನ್ನು ನಾವು ನಮ್ಮ ಜೀವನದಲ್ಲಿ
ಅಳವಡಿಸ್ಕೊಳ್ಳೋಣ. ಅದೇ ರೀತಿಯಾಗಿ ಮಾಯ ಕಷಾಯವನ್ನು ಬಿಟ್ಟು ವಿನಯ ಗುಣವನ್ನು, ಅಹಂಕಾರವನ್ನು ಬಿಟ್ಟು ನಾನೇ ದೊಡ್ಡವನು ಅನ್ನುವಂತಹ ಅಹಂಕಾರವನ್ನು ಬಿಟ್ಟು ವಿನಯವನ್ನು ಧರಿಸ್ತೇನೆ ಅಂಥೇಳಿ. ವಿನಯವನ್ನು ಮೋಕ್ಷದ ಮೊದಲ ದ್ವಾರ ಅಂತ ಹೇಳ್ತಾರೆ. ನೀವೆಲ್ಲ ಎಲ್ಲಿಗೆ ಹೋಗ್ಬೇಕು? ಮೋಕ್ಷಕ್ಕೆ ಹೋಗ್ಬೇಕಾ ಬೇಡವಾ? ಮೋಕ್ಷದ ಮೊದಲ ಮೆಟ್ಟಿಲೆ ವಿನಯ ಅಂಥೇಳಿ ಆಚಾರ್ಯರು ಹೇಳ್ತಾರೆ. ಹಾಗೆ ವಿನಯ ಗುಣ ನಮ್ಮಲ್ಲಿ ಇಲ್ದಿದ್ರೆ ನಮಗೆ ಮೋಕ್ಷ ಮಾರ್ಗವೇ ಇಲ್ಲ ಅಂಥೇಳಿ. ಹಾಗೆ ಅದೇ ರೀತಿಯಾಗಿ ಕಷಾಯವನ್ನು, ಮಾಯಾಚಾರವನ್ನು ಮಾಡುವುದನ್ನು ಬಿಟ್ಟು ಸರಳವಾಗಿರ್ತೀನಿ. ಸರಳವಾಗಿರೋದಂತಂದ್ರೆ ಏನು? ಹೇಗೆ ನಾವಿರ್ತೀವಿ ಅದೇ ರೀತಿಯಾಗಿ ಹೊರಗೆ ತೋರಿಸ್ಕೊಳ್ಳುವಂಥದ್ದು ಸರಳವಾಗಿರೋದು ಅಂತೇಳಿ. ಹಾಗೆ ಯಾವಾಗಲೂ ಕೂಡ ನಾವು ಸರಳವಾಗಿರೋಣ. ಅದೇ ರೀತಿಯಾಗಿ ಲೋಭ ಅತೀ ಆಸೆ ಮಾಡೋದ್ರಿಂದ ಏನಾಗ್ತದೆ? ದುಃಖಕ್ಕೆ ಕಾರಣವಾಗ್ತದೆ. ಹಾಗಾಗಿ ಏನು? ಎಕ್ಸ್ಪೆಕ್ಟೇಷನ್ಸ್ ಹರ್ಡ್ಸ್ ಅಂತಾರಲ್ವ, ಇಂಗ್ಲೀಷಲ್ಲಿ ಒಂದು ಮಾತಿದೆ ಗೊತ್ತಾ? ಎಕ್ಸ್ಪೆಕ್ಟೇಷನ್ಸ್ ಹರ್ಟ್ಸ್ ಅಂಥೇಳಿ. ಹಾಗೆ ಅದು ಬೇಕು ಇದು ಬೇಕು ಸಿಗದಿದ್ದಾಗ ಏನಾಗುತ್ತೆ? ಬೇಜಾರಾಗ್ತದೆ. ಹಾಗಾಗಿ ನಾವು ಯಾವಾಗಲೂ ಕೂಡ ಸಂತೋಷದಿಂದ ಇರೋದಕ್ಕೆ ನಾವು ಪ್ರಯತ್ನವನ್ನು ಪಡೋಣ ಅಂಥೇಳಿ ಈ ಸಂದರ್ಭದಲ್ಲಿ ಹೇಳ್ತಾ, ಹಾಗೆ ಎಷ್ಟು ನಾವು ಕಷಾಯವನ್ನು ಕಡಿಮೆ ಮಾಡ್ತೀವಿ ಅಷ್ಟು ನಮಗೆ ಶಾಂತಿ ಪ್ರಾಪ್ತಿಯಾಗ್ತದೆ. ಎಷ್ಟು ಕಷಾಯವನ್ನು ಕಡಿಮೆ ಮಾಡ್ತೀವಿ, ಈ ಒಂದು 4 ಕಷಾಯಗಳನ್ನು ದೂರ ಮಾಡಿದಷ್ಟು, ಕಡಿಮೆ ಮಾಡಿದಷ್ಟು ಶಾಂತಿಗೆ ನಾವು ಹತ್ತಿರವಾಗ್ತಾ ಹೋಗ್ತೇವೆ. ಹಾಗೆ ಎಷ್ಟು ಕರ್ಮಗಳಿಂದ ದೂರವಾಗ್ತಾ ಹೋಗ್ತೀವಿ ಅಷ್ಟು ಆತ್ಮನಿಗೆ, ಮೋಕ್ಷಕ್ಕೆ, ಶುದ್ಧಾತ್ಮ ಅಥವಾ ಮೋಕ್ಷಕ್ಕೆ ಹತ್ತಿರವಾಗ್ತಾ ಹೋಗ್ತೀವಿ. ಏನು ಹೇಳಿ? ಕಷಾಯದಿಂದ ದೂರವಾದಷ್ಟು ಶಾಂತಿ ಪ್ರಾಪ್ತವಾಗ್ತದೆ. ಹಾಗೆ ಕರ್ಮದಿಂದ, ಏನೋ ಕೆಟ್ಟ ಕರ್ಮಗಳಿಂದ, ಪಾಪ ಕರ್ಮದಿಂದ, ಒಳ್ಳೆಯ ಕರ್ಮಗಳಿಂದ ದೂರ ಆದಷ್ಟು ಏನಾಗ್ತದೆ? ಮೋಕ್ಷಕ್ಕೆ ಹತ್ತಿರವಾಗ್ತಾ ಹೋಗ್ತೀವಿ. ಹಾಗಾಗಿ ನಾವೆಲ್ಲರೂ ಕೂಡ ಈ ಸಂದರ್ಭದಲ್ಲಿ ಈ ನಮ್ಮಲ್ಲಿ ಇರ್ತಕ್ಕಂತಹ 4 ರೀತಿಯಾದಂತಹ ಕಷಾಯಗಳನ್ನು, ನಮ್ಮ ಮೋಕ್ಷ ಮಾರ್ಗಕ್ಕೆ ಅಡ್ಡಿಯಾಗಿರುವಂತಹ ಈ ಕಷಾಯಗಳನ್ನು ಬಿಡೋದಕ್ಕೆ ನಾವೆಲ್ಲರೂ ಕೂಡ ಈ ಸಂದರ್ಭದಲ್ಲಿ ಸಂಕಲ್ಪವನ್ನು ಮಾಡಿದ್ದೇವೆ. ಭಗವಾನ್ ಶ್ರೀ ಆದಿನಾಥ ಸ್ವಾಮಿಯ ದಿವ್ಯ ಚರಣಗಳಲ್ಲಿ, ಹಾಗೆ ಹೊಂಬುಜದ ದೇವೇಂದ್ರ ಕೀರ್ತಿ ಭಟ್ಟಾರಕ ಸ್ವಾಮೀಜಿಯವರ ಸನ್ನಿಧಿಯಲ್ಲಿ ತಾವೆಲ್ಲರೂ ಕೂಡ ಪ್ರತಿಜ್ಞೆ ಮಾಡಿದ್ದೀರಿ. ಹಾಗೆ ನಿಮ್ಮ ಕೈಲಾದಷ್ಟು ಈ ಒಂದು ಕಷಾಯಗಳಿಂದ ದೂರ ಇರೋದಕ್ಕೆ ಪ್ರಯತ್ನ ಪಡಿ ಅಂಥೇಳಿ ಈ ಸಂದರ್ಭದಲ್ಲಿ ಹೇಳ್ತಾ, ಹಾಗೆ ಈ ಒಂದು ಶುಭ ಸಂದರ್ಭದಲ್ಲಿ ನಿಮ್ಮ ಪ್ರತಿನಿತ್ಯದ ಆಗು ಹೋಗುಗಳಿಗೆ, ಹಾಗೆ ಎಲ್ಲ ಕಾರ್ಯಕ್ರಮಗಳಿಗೆ, ಹಾಗೆ ಈ ಕಾರ್ಯಕ್ರಮಕ್ಕೆ ಎಲ್ಲದಕ್ಕೂ ವಿಶೇಷವಾಗಿ ನಿಮ್ಮ ಎಲ್ಲರನ್ನ ಮಾರ್ಗದರ್ಶನ ಮಾಡತಕ್ಕಂತಹ ಹೊಂಬುಜದ ಪರಮಪೂಜ್ಯ ಡಾಕ್ಟರ್ ದೇವೇಂದ್ರ ಕೀರ್ತಿ ಭಟ್ಟಾರಕ ಮಹಾಸ್ವಾಮೀಜಿಯವರು ಕೂಡ ಈ ಕಾರ್ಯಕ್ರಮದಲ್ಲಿ ತಮ್ಮ ದಿವ್ಯ ಸಾನ್ನಿಧ್ಯವನ್ನು ದಯಪಾಲಿಸಿದ್ದಾರೆ. ಹಾಗೆ ಅವರು ಕೇವಲ ನಿಮಗಷ್ಟೇ ಮಾರ್ಗದರ್ಶಕರಲ್ಲ, ನಮಗೂ ಕೂಡ ಅವರು ಮಾರ್ಗದರ್ಶಕರಾಗಿರ್ತಾರೆ. ಹಾಗೆ ಮುಂಚಿನಿಂದಲೂ ಕೂಡ ನಮಗೆ ಒಳ್ಳೆ ರೀತಿಯಾದಂತಹ ಮಾರ್ಗದರ್ಶನವನ್ನು ನೀಡಿಕೊಂಡು, ಹಾಗೆ ಎಲ್ಲ ಸಮಾಜದ ಶ್ರಾವಕ ಶ್ರಾವಕಿಯರಿಗೆ ಮಾರ್ಗದರ್ಶನವನ್ನು ಮಾಡ್ತಾ ಒಂದು ಕ್ಷೇತ್ರವನ್ನು ಉನ್ನತಿಯತ್ತ ಒಂದು ಕೊಂಡೊಯ್ತಾ ಇದ್ದಾರೆ. ಅದೇ ರೀತಿಯಾಗಿ ಅವರ ಸುತ್ತಮುತ್ತಲಿನ ಎಲ್ಲ ಜಿನಮಂದಿರಗಳ ಸಂರಕ್ಷಣೆ ಎಲ್ಲವನ್ನು ಕೂಡ ಅವರು ಮಾಡ್ತಾ ಇರ್ತಕ್ಕಂಥವ್ರು. ಹಾಗೆ ಮುಂದೆಯೂ ಕೂಡ ಅವರ ಮಾರ್ಗದರ್ಶನ ಸದಾ ಶ್ರವಣ ಬೆಳಗೊಳ್ಳೋದೊಂದಿಗೆ ಹಾಗೆ ನಮ್ಮೊಂದಿಗೆ ಇರಲಿ ಅಂಥೇಳಿ ಈ ಸಂದರ್ಭದಲ್ಲಿ ವಿಶೇಷವಾಗಿ ಪ್ರಾರ್ಥನೆಯನ್ನು ಮಾಡ್ತಾ, ಹಾಗೆ ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಆಗಮಿಸಿರ್ತಕ್ಕಂಥವರು ನಮ್ಮ ಸನ್ಮಾನ್ಯ ಶ್ರೀ ಸುಧಾಕರ್ ಅವರು, ಸಚಿವರಾದಂತಹ ಸುಧಾಕರ್ ಅವರು, ನಮ್ಮೆಲ್ಲರ ಹೆಮ್ಮೆ, ಜೈನ ಸಮಾಜದ ಹೆಮ್ಮೆಯ ಏಕೈಕ ಸಚಿವರು, ಕರ್ನಾಟಕದ ಏಕೈಕ ಸಚಿವರು ನಮ್ಮ ಸುಧಾಕರ್ ಅವರು ಅಂತಕ್ಕಂಥದ್ದು ನಮ್ಮ ಇಡೀ ಜೈನ ಸಮಾಜಕ್ಕೆ ಒಂದು ಹೆಮ್ಮೆ. ಆದರೆ ಕೇವಲ ಬರೀ ಸಚಿವರು, ಶಾಸಕರು ಅಷ್ಟೇ ಅಲ್ಲ, ಕೇವಲ ಶಾಸಕರಷ್ಟೇ ಅಲ್ಲ, ಜೈನ ಸಮಾಜದ ಒಂದು ಧ್ವನಿಯಾಗಿ ಈ ದಿನ ಅವರು ಕೆಲಸ ಮಾಡ್ತಾ ಇರತಕ್ಕಂಥದ್ದು ಬಹಳ ವಿಶೇಷ. ಯಾಕಂತಂದರೆ ಈ ಒಬ್ಬರೇ ಆಗಿದ್ರೂ ಕೂಡ ನನಗದಾಗಲ್ಲಪ್ಪ, ನನಗಿದಾಗಲ್ಲಪ್ಪ, ಎಷ್ಟು ಜೈನ ಸಮಾಜದ ಎಷ್ಟು ಕೆಲಸ ನನಗೆ ಕೊಡ್ತೀರಿ, ಎಷ್ಟು ಕಾರ್ಯ ನನಗೆ ಕೊಡ್ತೀರಂತ ಯಾವತ್ತೂ ಕೂಡ ಅವರು ಹೇಳದೆ, ಪ್ರತಿಯೊಂದು ಯಾವುದೇ ಸಮಾಜದ್ದಿರ್ಬೋದು, ಯಾವುದೇ ಒಂದು ಮಠದ ಒಂದು ಕೆಲಸಗಳಿರ್ಬೋದು, ಅಥವಾ ಜೈನ ಸಮಾಜದ ಯಾವುದೇ ಕೆಲಸ ಅಂತಂದರೂ ಕೂಡ ಅವರು ಖುದ್ದಾಗಿ ಮುತುವರ್ಜಿಯನ್ನು ವಹಿಸಿ ಎಲ್ಲರಿಗೂ ಕೂಡ ಸ್ಪಂದನೆ ಮಾಡ್ತಕ್ಕಂತಹ ಒಂದು ಸಚಿವರು, ಶಾಸಕರು ಅಂತಂದರೆ ಅದು ನಮ್ಮ ಸುಧಾಕರ್ ಅವರು ಅಂಥೇಳಿ ಈ ಸಂದರ್ಭದಲ್ಲಿ ಹೇಳ್ಬೋದು. ಹಾಗೆ ಎಲ್ಲ ಮಠಗಳಿಗೂ ವಿಶೇಷವಾದಂತಹ ಸಹಕಾರವನ್ನು ನೀಡ್ಕೊಂಡು ಬಂದಿದ್ದಾರೆ. ಹಾಗೆ ಶ್ರವಣ ಬೆಳಗೊಳಕ್ಕೂ ಕೂಡ ಅವರು ವರ್ಷದಲ್ಲಿ ಏನಿಲ್ಲ ಅಂದರೂ 2-3 ಸಲ ಆಗಮಿಸಿ ಚಂದ್ರಗಿರಿಯ ಒಂದು ದರ್ಶನವನ್ನು ಮಾಡಿ ಅವರು ಹೋಗ್ತಾ ಇರ್ತಾರೆ. ಹಾಗೆ ಆ ಚಂದ್ರಗಿರಿಯ ಅವರ ಒಂದು ನಂಬಿಕೆ, ಆ ಚಂದ್ರಗಿರಿಯ ಪಾರ್ಶ್ವನಾಥ ಸ್ವಾಮಿಯ ಮೇಲೆ ಏನು ನಂಬಿಕೆ ಇದೆ, ಆ ಭಗವಂತರ ಒಂದು ಆಶೀರ್ವಾದ ಸದಾ ಅವರ ಮೇಲಿರಲಿ. ಅವರನ್ನು ಈ ರಾಜಕೀಯ ಜೀವನದಲ್ಲಿ
ಆ ಪಾರ್ಶ್ವನಾಥ ಹೇಗೆ ಉಪಸರ್ಗಗಳನ್ನು ವಿಜಯ ಪಾರ್ಶ್ವನಾಥ ಅಂತೇಳಿ ಹೇಳ್ತಾರಲ್ಲ, ಹಾಗೆ ಉಪಸರ್ಗಗಳನ್ನು ಗೆದ್ದಂತಹ ಪಾರ್ಶ್ವನಾಥ, ಹಾಗೆ ಸುಧಾಕರ್ ಅವರಿಗೂ ಕೂಡ ಅವರ ಜೀವನದಲ್ಲಿ, ರಾಜಕೀಯ ಜೀವನದಲ್ಲಿ ಆ ವಿಜಯ ಪ್ರಾಪ್ತಿಯಾಗಲಿ, ಇನ್ನು ಅವರು ಮುಂದೆ ಒಳ್ಳೊಳ್ಳೆಯ ಹಂತವನ್ನು, ಗೌರವವನ್ನು ಪಡೀಲಿ. ಹಾಗೆ ದೊಡ್ಡ ಸ್ವಾಮೀಜಿಯವರಿಗೆ ಒಂದು ಆಸೆ ಇತ್ತು, ಸುಧಾಕರ್ ಅವರು ಮತ್ತು ನಮ್ಮ ಅಭಯ್ ಪಾಟೀಲ್ರವರು, ಅವರಿಬ್ಬರೇ ಜೈನ ಸಮಾಜದಲ್ಲಿ ಶಾಸಕರಾಗಿರ್ತಕ್ಕಂಥವ್ರು. ಇವರು ಮುಂದೆ ಕೇಂದ್ರ ಸಚಿವರಾಗಬೇಕು ಅಂಥೇಳಿ ಅವರು ಬಹಳ ಒಂದು ಭಾವನೆಯನ್ನು ವ್ಯಕ್ತಪಡಿಸಿದರು. ಹಾಗೆ ಎಲ್ಲ ಒಂದು ಅವರು ನಂಬಿರ್ತಕ್ಕಂತಹ ಎಲ್ಲ ದೇವರ ಜಿನಶಾಸನ ದೇವತೆಗಳ, ಹಾಗೆ ಎಲ್ಲ ಗುರು ಹಿರಿಯರ ಒಂದು ಆಶೀರ್ವಾದದಿಂದ, Health emergencies, unpredictable. ಶಾಸನ ದೇವತೆಗಳ, ಹಾಗೆ ಎಲ್ಲ ಗುರು ಹಿರಿಯರ ಒಂದು ಆಶೀರ್ವಾದದಿಂದ ಅವರು ಮುಂದಿನ ದಿನಗಳಲ್ಲಿ ಕೇಂದ್ರ ಸಚಿವರಾಗಿ ನಮ್ಮೆಲ್ಲ ಜೈನ ಸಮಾಜದ ಧರ್ಮದ ಸಂರಕ್ಷಣೆಯನ್ನು ಮಾಡಲಿ ಅಂಥೇಳಿ ಈ ಸಂದರ್ಭದಲ್ಲಿ ಹೇಳ್ತಾ, ಹಾಗೆ ಜೈನ ಸಮಾಜದ ಮೇಲೆ ಏನೋ ಅವರ ವಿಶೇಷವಾದಂತಹ ಕಾಳಜಿ, ಭಕ್ತಿ, ಗೌರವ ಇಟ್ಕೊಂಡಿದ್ದಾರೆ, ಆ ಗೌರವ ಇನ್ನೂ ವೃದ್ಧಿಯಾಗಲಿ ಅಂಥೇಳಿ ಈ ಸಂದರ್ಭದಲ್ಲಿ ಹೇಳ್ತಾ, ಹಾಗೆ ಅವರ ಧರ್ಮಪತ್ನಿಯವರು ಕೂಡ ಈ ಸಂದರ್ಭದಲ್ಲಿ ಆಗಮಿಸಿದ್ದಾರೆ. ಹಾಗೆ ದೊಡ್ಡ ಸ್ವಾಮೀಜಿಯವರು, ನಮ್ಮ ಗುರುಗಳು ಯಾವಾಗಲೂ ಹೇಳ್ತಾ ಇದ್ದರು, ಚಳ್ಳಕೆರೆಯಲ್ಲಿ ಇರ್ತಕ್ಕಂತಹ ಸ್ವಾಧ್ಯಾಯ ಭವನ ಒಂದು ಮಾದರಿ ಸ್ವಾಧ್ಯಾಯ ಭವನ ಅಂಥೇಳಿ, ಯಾವುದೇ ಸಮಾಜದವರು ಸ್ವಾಧ್ಯಾಯ ಭವನವನ್ನು ಕಟ್ಟಬೇಕು, ಒಂದು ಜಿನವಾಣಿ ಮಂದಿರವನ್ನು ಕಟ್ಟಬೇಕು ಅಂತಂದರೆ ಅಲ್ಲಿ ಹೋಗಿ ನೋಡ್ಕೊಂಬರಬೇಕು ಅಂಥೇಳಿ ಯಾವಾಗಲೂ ಕೂಡ ಹೇಳ್ತಾಯಿದ್ರು. ಅಷ್ಟೊಂದು ಸುಂದರವಾಗಿ ಆ ಒಂದು ಸ್ವಾಧ್ಯಾಯ ಭವನವನ್ನು ಕಟ್ಟಿದ್ದಾರೆ. ಹಾಗೆ ಅವರು ಕೂಡ ಈ ಸಂದರ್ಭದಲ್ಲಿ ಆಗಮಿಸಿದ್ದಾರೆ, ಒಳ್ಳೆ ಸ್ವಾಧ್ಯಾಯ ಪ್ರಿಯರು. ಅವರು ಕೂಡ ಆಗಮಿಸಿ ನಿಮ್ಮೆಲ್ಲರಿಗೂ ಕೂಡ ಪ್ರಪ್ರಥಮವಾಗಿ, ಅವರು ಯಾವುದೇ ಧಾರ್ಮಿಕ ಕಾರ್ಯಕ್ರಮಗಳಿಗೆ ಆಗಲಿ ಯಾವುದೇ ಕಾರ್ಯಕ್ರಮಗಳಿಗೆ ಹೋಗಲಿಲ್ಲ, ಪ್ರಥಮವಾಗಿ ಈ ದಾವಣಗೆರೆಯ ಕಾರ್ಯಕ್ರಮದಲ್ಲಿ ಅವರು ಆಗಮಿಸಿ ತಮ್ಮ ನುಡಿಗಳನ್ನು ಆಡಿರ್ತಕ್ಕಂಥದ್ದು ಕೂಡ ಈ ದಿನದ ಒಂದು ವಿಶೇಷ ಅಂತೇಳಿ ಹೇಳ್ತಾ, ಹಾಗೆ ನಮ್ಮ ಈ ಒಂದು ಸಮಾಜದ ಅಧ್ಯಕ್ಷರಾದಂತಹ ಮಹಾವೀರ ಒಂದು ಸಂಘದ ಅಧ್ಯಕ್ಷರಾದಂತಹ ಸುನಿಲ್ರವರು ಕೂಡ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದು, ಈ ಕಾರ್ಯಕ್ರಮದ ಸಮಸ್ತ ನೇತೃತ್ವವನ್ನು ವಹಿಸಿ ಈ ಕಾರ್ಯಕ್ರಮವನ್ನು ಬೆಳಗಿನಿಂದ ಅವರು ಬಹಳ ವಿಶೇಷವಾಗಿ ಮುತುವರ್ಜಿ ವಹಿಸಿ ಈ ಒಂದು ಕಾರ್ಯಕ್ರಮವನ್ನು ವಿಶೇಷವಾಗಿ ರೂಪಿಸಿಕೊಟ್ಟಿದ್ದಾರೆ. ಹಾಗೆ ಮುಂದೆಯೂ ಕೂಡ ಅವರಿಂದ ಉತ್ತಮ ಕಾರ್ಯಗಳಾಗಲಿ, ಸಮಾಜದ ಏಳಿಗೆ ಆಗಲಿ, ಹಾಗೆ ಈ ಸಮಾಜದ ಏನು ಬೇಡಿಕೆ, ಒಂದು ಸಮುದಾಯ ಭವನ ಆಗಬೇಕು ಅಂತಕ್ಕಂಥದ್ದಿದೆ, ಅದು ಅವರ ಅಧ್ಯಕ್ಷತೆಯಲ್ಲಿ ಆದಷ್ಟು ಬೇಗ ಪೂರ್ಣ ಆಗಲಿ ಅಂಥೇಳಿ ಆ ಮಾಡುವಂತಹ ಶಕ್ತಿ ಎಲ್ಲ ಶಾಸನ ದೇವತೆಗಳು ಅವರಿಗೆ ನೀಡಲಿ ಅಂಥೇಳಿ ಈ ಸಂದರ್ಭದಲ್ಲಿ ವಿಶೇಷ ಆಶೀರ್ವಾದವನ್ನು ಮಾಡ್ತಾ, ಹಾಗೆ ಈ ಕಾರ್ಯಕ್ರಮದಲ್ಲಿ ಇನ್ನೊಬ್ಬರು ವಿಶೇಷ ಆಹ್ವಾನಿತರು, ಮುಖ್ಯ ಅತಿಥಿಗಳಾಗಿ ಆಗಮಿಸಿದಂಥವರು ಹರಿಹರ ಕ್ಷೇತ್ರದ ಮಾಜಿ ಶಾಸಕರಾದಂತಹ ಶಿವಶಂಕರ್ ಅವರು ಕೂಡ ಅವರ ಮಾತುಗಳಲ್ಲಿ ಬಹಳ ಜೈನ ಧರ್ಮದ ವಿಶೇಷ ತತ್ವಗಳನ್ನು, ಸಿದ್ಧಾಂತಗಳನ್ನು ಹಂಚಿಕೊಂಡಿದ್ದಾರೆ. ಹಾಗೆ ಅವರ ಮಾತುಗಳನ್ನು ನೋಡಿದರೆ ಜೈನ ಸಮಾಜದ ಮೇಲೆ, ಜೈನ ಧರ್ಮದ ಮೇಲೆ, ಜೈನ ಸಿದ್ಧಾಂತದ ಮೇಲೆ ಅವರಿಗೆ ಇರತಕ್ಕಂತಹ ಜ್ಞಾನ, ಹಾಗೆ ನಂಬಿಕೆ, ಹಾಗೆ ಗೌರವ ಏನು ಅಂಥೇಳಿ ನಮ್ಮೆಲ್ಲರಿಗೂ ಕೂಡ ತಿಳಿಯುತ್ತದೆ. ಹಾಗೆ ಮುಂದಿನ ದಿನಗಳಲ್ಲಿ ಅವರ ರಾಜಕೀಯ ಜೀವನವೂ ಕೂಡ ಉತ್ತುಂಗಕ್ಕೆ ಏರಲಿ. ಹಾಗೆ ಬಾಹುಬಲಿ ಸ್ವಾಮಿಯ ದರ್ಶನವನ್ನು ಇನ್ನೂ ಮಾಡಿಲ್ಲ ಅಂಥೇಳಿ ಅವ್ರು ಹೇಳ್ತಿದ್ರು, ಯಾವಾಗ ದೇವರು ಕರೆಸ್ಕೊಳ್ತಾರೋ ನೋಡೋಣ ಅಂಥೇಳಿ. ಹಾಗೆ ಹಿಂದೆ ಬಾಹುಬಲಿ ಸ್ವಾಮಿಯ ದಾಖಲೆಗಳಲ್ಲಿ ನಮಗೆ ಸಿಗ್ತಾ ಹೋಗ್ತದೆ. ಶ್ರವಣಬೆಳಗೊಳದ ದಾಖಲೆಯಲ್ಲಿ ರಾಜ ಮಹಾರಾಜರು ಹಲವಾರು ಹೆಚ್ಚಿನ ಪಾಲು ಮೈಸೂರಿನ ಮಹಾರಾಜರುಗಳು ಯುದ್ಧಕ್ಕೆ ಹೋಗುವಂತಹ ಮುಂಚೆ, ಅಥವಾ ಮೈಸೂರು ಮತ್ತು ಇನ್ನೂ ಹಲವು ಮಹಾರಾಜರು ಯುದ್ಧಕ್ಕೆ ಹೋಗುವ ಮುಂಚೆ ಬಾಹುಬಲಿ ಸ್ವಾಮಿಗೆ ಮಸ್ತಕಾಭಿಷೇಕವನ್ನು ಮಾಡಿ ಹೋಗ್ತಿದ್ರಂತೆ. ನಂತರ ಯುದ್ಧ ಗೆದ್ದು ಬಂದ ಮೇಲೂ ಕೂಡ ಬಾಹುಬಲಿ ಸ್ವಾಮಿಗೆ ಅಭಿಷೇಕವನ್ನು ಮಾಡಿಸ್ತಿದ್ರಂತೆ. ಹಾಗೆ ನೀವು ಕೂಡ ಒಂದು ಬಾರಿ ಆಗಮಿಸಿ ಬಾಹುಬಲಿ ಸ್ವಾಮಿಯ ದರ್ಶನವನ್ನು ಮಾಡಿ ಮುಂದೆ ನೀವು ಕೂಡ ಈ ರಾಜಕೀಯ ಜೀವನದಲ್ಲಿ ಉತ್ತುಂಗವನ್ನು ಹೊಂದಲಿ ಅಂಥೇಳಿ ಈ ಸಂದರ್ಭದಲ್ಲಿ ಹೇಳ್ತಾ, ಹಾಗೆ ಈ ಒಂದು ವೇದಿಕೆಯಲ್ಲಿ ಉಪಸ್ಥಿತರಿರ್ತಕ್ಕಂತಹ ನಮ್ಮ ಕರ್ನಾಟಕ ಮಹಿಳಾ ಒಕ್ಕೂಟದ ಅಧ್ಯಕ್ಷರು ಪದ್ಮಾ ಪ್ರಕಾಶ್ರವರು, ಅವರು ಕೂಡ ಒಂದು ಮಹಿಳಾ ಕ್ಷೇತ್ರದಲ್ಲಿ ಹಲವಾರು ಸೇವೆಯನ್ನು ಮಾಡ್ತಿದ್ದಾರೆ. ಮಹಿಳೆಯರ ಸಬಲೀಕರಣಕ್ಕಾಗಿ, ಮಹಿಳೆಯರ ಒಂದು ಒಗ್ಗಟ್ಟಿಗಾಗಿ ಹಲವಾರು ಸೇವೆಗಳನ್ನು ತನುಮನ ಧನ ಸಹಕಾರವನ್ನು ಮಾಡ್ತಾ ಇದ್ದಾರೆ. ಹಾಗೆ ಅವರ ಒಂದು ಕಾಲದಲ್ಲೂ ಕೂಡ, ಅವರ ಒಂದು ಅವಧಿಯಲ್ಲಿ ಮಹಿಳೆಯರಿಗೆ ಒಳ್ಳೆ ಅನುಕೂಲಗಳಾಗಲಿ ಅಂಥೇಳಿ ಈ ಸಂದರ್ಭದಲ್ಲಿ ಅವರಿಗೂ ಕೂಡ ಆಶೀರ್ವದಿಸ್ತಾ, ಹಾಗೆ ವೇದಿಕೆಯಲ್ಲಿ ಉಪಸ್ಥಿತರಿರ್ತಕ್ಕಂತಹ ಕೋಮಲ್ರವರು ಈಗಾಗಲೇ ಅವರು ಮಾತಾಡಿದರು, ನಮ್ಮ ಪರಿಚಯವನ್ನು ಹೇಳಿಕೊಟ್ರು. ಅವರು ಕೂಡ ನಾವು ಬಂದಲ್ಲಿಂದಲೂ ಕ್ಷೇತ್ರಕ್ಕೆ ಆಗಮಿಸಿ ಕ್ಷೇತ್ರದ ಎಲ್ಲ ಆಗು ಹೋಗುಗಳಿಗೆ ನಮ್ಮ ಎಲ್ಲ ರೀತಿಯಾದಂತಹ ಸಹಕಾರಗಳನ್ನು ಅವರು ಸಮಸ್ತ ಕುಟುಂಬ ವರ್ಗದವರೆಲ್ಲರೂ ಕೂಡ ಬಹಳ ವಿಶೇಷವಾಗಿ ಮಾಡ್ತಿದ್ದಾರೆ. ಅವರ ಒಂದು ಜೀವನ ಅಥವಾ ಅವರ ಒಂದು ವ್ಯಾಪಾರ ವಹಿವಾಟು ಎಲ್ಲವೂ ಕೂಡ ವೃದ್ಧಿ ಆಗಲಿ ಅಂಥೇಳಿ ಈ ಸಂದರ್ಭದಲ್ಲಿ
ಆಶೀರ್ವದಿಸ್ತಾ, ಹಾಗೆ ಆಗಮಿಸಿದಂಥ ಎಲ್ಲ ಉಪಸ್ಥಿತ ಶ್ರಾವಕ ಶ್ರಾವಕಿಯರು, ಈ ದಿನ ನಮಗೆ ದಾವಣಗೆರೆ ಮಹಾನಗರಕ್ಕೆ ಆಗಮಿಸಿ ಬಹಳ ಸಂತೋಷವಾಗಿದೆ. ನಿಮ್ಮೆಲ್ಲರ ಒಂದು ಗೌರವ ಸತ್ಕಾರ, ಆ ಒಂದು ಶ್ರವಣಬೆಳಗೊಳ ಗುರುಪೀಠದ ಮೇಲೆ ತಾವೆಲ್ಲರೂ ಇಟ್ಟಂತಹ ಒಂದು ಗೌರವ, ಹಾಗೆ ನಮ್ಮ ಗುರುಗಳಾದಂತಹ ಕರ್ಮಯೋಗಿ ಚಾರುಕೀರ್ತಿ ಭಟ್ಟಾರಕ ಸ್ವಾಮೀಜಿಯವರ ಮೇಲೆ ಇಟ್ಟಂತಹ ಶ್ರದ್ಧೆಯ ಒಂದು ಪ್ರತಿಫಲವಾಗಿ ತಾವೆಲ್ಲರೂ ನಮ್ಮನ್ನು ಈ ದಿನ ಕರೆಸಿ ಸನ್ಮಾನಿಸಿ ಗೌರವಿಸಿದ್ದೀರಿ. ನಿಮ್ಮೆಲ್ಲರ ಒಂದು ಪ್ರೀತಿ, ಸಹಕಾರ, ಸೇವೆ ಹಿಂದೆ ಹೇಗೆ ಶ್ರವಣಬೆಳಗೊಳದೊಂದಿಗೆ ಇತ್ತು, ನಿಮ್ಮೆಲ್ಲರ ಸಹಕಾರ ಶ್ರವಣಬೆಳಗೊಳದ ಸ್ವಾಮೀಜಿಯವರೊಂದಿಗೆ ಮಹಾಮಸ್ತಕಾಭಿಷೇಕದ ಸಂದರ್ಭಗಳಲ್ಲಿ ಇತ್ತು, ಅದೇ ರೀತಿ ಮುಂದೆಯೂ ಕೂಡ ನಿಮ್ಮೆಲ್ಲರ ಸೇವೆ, ಸಹಕಾರ, ಪ್ರೀತಿ ನಮ್ಮೊಂದಿಗೆ ಕ್ಷೇತ್ರದೊಂದಿಗೆ ಇರಲಿ ಅಂಥೇಳಿ ಈ ಸಂದರ್ಭದಲ್ಲಿ ವಿಶೇಷವಾಗಿ ಅಪೇಕ್ಷೆಯನ್ನು ಪಡ್ತಾ, ನಿಮ್ಮೆಲ್ಲರ ಜೀವನ ಮಂಗಳಮಯವಾಗಿರಲಿ, ಸುಖಮಯವಾಗಿರಲಿ, ಸಂತೋಷಮಯವಾಗಿರಲಿ, ಧರ್ಮಮಯ, ಮೋಕ್ಷಮಯವಾಗಿರಲಿ ಅಂತೇಳಿ ಹೇಳ್ತಾ, ಹಾಗೆ ತಮ್ಮೆಲ್ಲರ ಒಂದು ಈ ಧಾರ್ಮಿಕ ಭಾವನೆ ಇನ್ನೂ ವೃದ್ಧಿಯಾಗಲಿ ಅಂಥೇಳಿ ತಮ್ಮೆಲ್ಲರಿಗೂ ಮಂಗಳ ಆಶೀರ್ವಾದವನ್ನು ದಯಪಾಲಿಸಿ ಮತ್ತೊಮ್ಮೆ ಹೊಂಬುಜದ ದೇವೇಂದ್ರ ಕೀರ್ತಿ ಭಟ್ಟಾರಕ ಸ್ವಾಮೀಜಿಯವರಿಗೆ ಇಚ್ಛಾಮಿಗಳನ್ನು ಸಲ್ಲಿಸಿ ಮಾತಿಗೆ ವಿರಾಮವನ್ನು ಕೊಡ್ತು. ಓಂ ನಮಃ. ಭಕ್ತಿಪೂರ್ವಕ ತ್ರಿವಾರ ಇಚ್ಛಾಮಿಗಳು ಶ್ರೀ ಕ್ಷೇತ್ರ ಶ್ರವಣಬೆಳಗೊಳ ದಿಗಂಬರ ಜೈನ ಮಹಾ ಸಂಸ್ಥಾನ ಮಠದ ಪರಮ ಪೂಜ್ಯ ಜಗದ್ಗುರು ಸ್ವಸ್ತಿ ಶ್ರೀ ಚಾರುಕೀರ್ತಿ ಪಂಡಿತಾಚಾರ್ಯವರ್ಯ ಭಟ್ಟಾರಕ ಪಟ್ಟಾಚಾರ್ಯವರ್ಯ ಮಹಾಸ್ವಾಮೀಜಿಯವರಿಗೆ, ಆತ್ಮೀಯ ಸದ್ಧರ್ಮ ಬಂಧುಗಳೇ, ಹೊಂಬುಜ ಶ್ರೀಗಳವರ ಆಶೀರ್ವಚನದ ಬಳಿಕ ವಿಶೇಷವಾದಂತಹ ಒಂದು ಭಕ್ತಿ ಮತ್ತು ಗೌರವದ ಸಮರ್ಪಣೆ ವೇದಿಕೆಯಿಂದ ಇಬ್ಬರೂ ಸ್ವಾಮೀಜಿಯವರಿಗೆ ಆಯೋಜನೆಯಾಗಿದೆ. ಶ್ರೀ ಅನಂತರಾಜ್ SK ಮತ್ತು ಕುಟುಂಬ ವರ್ಗದವರು, ಹಾಗೆ ಶ್ರೀಯುತ ಕೋಮಲ್ ಕುಂದಪ್ಪ ಮತ್ತು ಕುಟುಂಬ ವರ್ಗದವರು ವಿಶೇಷವಾದಂತಹ ಪಾದಪೂಜೆಯೊಂದಿಗೆ ಗೌರವ ಸಮರ್ಪಣೆಯನ್ನು ನೆರವೇರಿಸೋರಿದ್ದಾರೆ. ಹಾಗೆಯೇ ಹೂವಿನ ಹಡಗಲಿ ಜೈನ ಸಮಾಜದವರು ಕೂಡ ಇಬ್ಬರೂ ಸ್ವಾಮೀಜಿಯವರಿಗೆ ಭಕ್ತಿ ಸಮರ್ಪಣೆಯನ್ನು ನೆರವೇರಿಸೋರಿದ್ದಾರೆ. ಇದೀಗ ಶ್ರೀ ಕ್ಷೇತ್ರ ಹೊಂಬುಜ ಜೈನ ಮಠದ ಪರಮ ಪೂಜ್ಯ ಜಗದ್ಗುರು ಸ್ವಸ್ತಿ ಶ್ರೀ ಡಾಕ್ಟರ್ ದೇವೇಂದ್ರ ಕೀರ್ತಿ ಭಟ್ಟಾರಕ ಪಟ್ಟಾಚಾರ್ಯವರ್ಯ ಮಹಾಸ್ವಾಮೀಜಿಯವರಿಗೆ ನಮ್ಮೆಲ್ಲರ ಪರವಾಗಿ ಭಕ್ತಿಪೂರ್ವಕ ತ್ರಿವಾರ ಇಚ್ಛಾಮೆಗಳನ್ನು ಸಮರ್ಪಿಸುತ್ತಾ ಅವರ ಮಂಗಲ ಆಶೀರ್ವಚನಕ್ಕಾಗಿ ಭಕ್ತಿಪೂರ್ವಕ ನಿವೇದನೆಯನ್ನು ಸಲ್ಲಿಸೋಣ. ಇಚ್ಛಾಮಿ ಸ್ವಾಮೀಜಿ. ಓಂ ನಮಃ ಸಿದ್ಧೇಭ್ಯಃ. ನಮಃ ಶ್ರೀ ವರ್ಧಮಾನಾಯ ನಿರ್ಧೂತ ಕಲಿಲಾತ್ಮನೆ ಸಾಲೋಕಾನಾಂ ತ್ರಿಲೋಕಾನಾಂ ಯದ್ವಿದ್ಯಾ ದರ್ಪಣಾಯತೆ. ದೇವಾದಿದೇವ ಆದಿನಾಥ ತೀರ್ಥಂಕರ ದಿವ್ಯ ಪಾದಗಳನ್ನು ಸ್ಮರಿಸಿಕೊಳ್ತಾ, ಈ ದಿವಸ ಪ್ರಪ್ರಥಮ ಬಾರಿಗೆ ವಾಣಿಜ್ಯ ನಗರಿ ಮಧ್ಯ ಕರ್ನಾಟಕದ ರಾಜಧಾನಿ ದಾವಣಗೆರೆ ನಗರಕ್ಕೆ ಪ್ರಪ್ರಥಮ ಬಾರಿಗೆ ಪುರಪ್ರವೇಶ ಮಾಡಿರುವಂಥ ಶ್ರವಣಬೆಳಗೊಳ ಕ್ಷೇತ್ರ ದಿಗಂಬರ ಜೈನ ಮಹಾಸಂಸ್ಥಾನ ಮಠದ ಸ್ವಸ್ತಿ ಶ್ರೀ ಜಗದ್ಗುರು ಅಭಿನವ ಚಾರುಕೀರ್ತಿ ಪಂಡಿತಾಚಾರ್ಯವರ್ಯ ಮಹಾಸ್ವಾಮೀಜಿಯವರಿಗೂ ಸಹ ಇಚ್ಛಾಮಿಗಳನ್ನು ಸಲ್ಲಿಸುತ್ತಾ, ವೇದಿಕೆ ಮೇಲಿರುವಂಥ ಈ ದಿವಸದ ಮುಖ್ಯ ಅತಿಥಿಗಳು ಸಮಾಜದ ಮುಖ್ಯ ಶ್ರೇಯೋಭಿಲಾಷಿಗಳಾಗಿರುವಂಥ ಸನ್ಮಾನ್ಯ ಶ್ರೀ ಡಿ ಸುಧಾಕರ್ ಅವರು, ಮಾನ್ಯ ಮಂತ್ರಿಗಳು ಕರ್ನಾಟಕ ಸರ್ಕಾರ ಅವರೇ, ಹಾಗೂ ಮಾಜಿ ಶಾಸಕರಾದಂಥ HS ಶಿವಶಂಕರ್ ಅವರೇ, ಮಹಿಳಾ ಒಕ್ಕೂಟದ ಅಧ್ಯಕ್ಷರಾದಂಥ ಶ್ರೀಮತಿ ಪದ್ಮಾ ಪ್ರಕಾಶ್ ಅವರೇ, ಇಲ್ಲಿಯ ದಿಗಂಬರ ಜೈನ ಸಮಾಜದ ಅಧ್ಯಕ್ಷರಾಗಿರುವ ಅವರಿಗೆ ಹೇಳಿದಂತೆ ಅವರ ಮೊದಲು ಸಹ ದಾವಣಗೆರೆಗೆ ಬಂದಿರಲಿಲ್ಲ. ದೀಕ್ಷೆ ಆಗಿ ಪಟ್ಟಾಭಿಷೇಕ ಆದ ಮೇಲೂ ಸಹ ಇದೇ ಮೊದಲ ಬಾರಿಗೆ ಇಲ್ಲಿಗೆ ಬಂದಿದ್ದು ಅಂತ. ಹಾಗಾಗಿ ವಿಶೇಷವಾಗಿ ದಾವಣಗೆರೆಗೆ ಮೊದಲನೇ ಸಲ ಬಂದಿದ್ದು. ಪಾಪ ನೀವು ದಾವಣಗೆರೆಯವರು ಅವ್ರಿಗೆ ಬೆಣ್ಣೆ ದೋಸೆ ರುಚಿ ತೋರಿಸಿಲ್ಲ ಅಂತ ಕಾಣ್ತೇನೆ. ಬೆಣ್ಣೆ ದೋಸೆ ಅಂದರೆ ದಾವಣಗೆರೆ ಪ್ರಸಿದ್ಧಿ. ದಾವಣಗೆರೆ ಇರೋದೇ ಆ ಒಂದು ಇಡೀ ವಿಶ್ವದಲ್ಲೇ ಈ ಒಂದು ನಗರಕ್ಕೆ ಸಿಕ್ಕಿರುವಂಥದ್ದು. ಅಂಥ ಒಂದು ನಗರದಲ್ಲಿ ಇವತ್ತು ಸ್ವಾಮೀಜಿಯವರು ಆಗಮಿಸಿ ಇಲ್ಲಿಯ ದೇವಸ್ಥಾನ ದರ್ಶನ ಮಾಡಿ 12ನೇ ವರ್ಷದ ಭಗವಂತನ ಪಂಚಕಲ್ಯಾಣ ಆದಂಥ ಸಂದರ್ಭದ ವಾರ್ಷಿಕ ಪೂಜೆಯಲ್ಲಿ ಭಾಗವಹಿಸಿ ಹಾಗೂ ಇವತ್ತಿನ ಈ ಧಾರ್ಮಿಕ ಸಭೆಯಲ್ಲೂ ಸಹ ಭಾಗವಹಿಸಿದ್ದಾರೆ. ನಿಮಗೆಲ್ಲರಿಗೂ ಗೊತ್ತಿರುವಂತೆ ಶ್ರವಣಬೆಳಗೊಳ ಅಂತ ಹೇಳಿದ್ರೆ ಅದು ನಮ್ಮ ಇಡೀ ದಕ್ಷಿಣ ಭಾರತದ ಒಂದು ಹೆಬ್ಬಾಗಿಲು. ಯಾಕೆ ಅಂತ ಹೇಳಿದ್ರೆ, ಉತ್ತರದಲ್ಲಿ ಸಮ್ಮೇದ ಶಿಖರ್ಜಿ ಹೇಗೆ ಪವಿತ್ರವೋ ಹಾಗೆ ದಕ್ಷಿಣದಲ್ಲಿ ಶ್ರವಣಬೆಳಗೊಳ ಅಂತ ಹೇಳಿದ್ರೆ ಪವಿತ್ರ. ಅಲ್ಲಿ ಸಿದ್ಧ ಕ್ಷೇತ್ರವಾಗಿದ್ದು
ತೀರ್ಥಂಕರರು ಮೋಕ್ಷಕ್ಕೆ ಹೋಗಿದ್ದು ಅವರ ಪುನೀತ ಪಾದಗಳು ಅಲ್ಲಿರುವಂಥ ಕ್ಷೇತ್ರವಾಗಿದೆ. ಅಲ್ಲಿ ಒಮ್ಮೆ ಹೋಗಿ ನಾವು ಜೀವಿತದಲ್ಲಿ ದರ್ಶನವನ್ನು ಮಾಡೋದರಿಂದ ನಮ್ಮ ಜನ್ಮ ಪಾವನವಾಗುತ್ತೆ ಅನ್ನುವಂಥದ್ದು ನಮ್ಮೆಲ್ಲರ ನಂಬಿಕೆ. ಹಾಗೆ ಉತ್ತರ ಭಾರತದಲ್ಲಿ ತೀರ್ಥಂಕರರ ಎಲ್ಲ ಪಂಚಕಲ್ಯಾಣಗಳು ಸಂಭವಿಸಿದರೂ ಆ ಭಗವಂತನ ತೀರ್ಥಂಕರರ ಉಪದೇಶವನ್ನು ಸಂಗ್ರಹಿಸಿ ಅದನ್ನು